ओम शांति ओम शांति ओम शांति ओम शांति ओम शांति। ओम शांति। मुरली डेट जुलाई 18, 2022। प्रातः मुरली बागदादा मधुबन। मीठे बच्चे, अभी तुम बाग की नज़र से निहाल होते हो। निहाल होना अर्थात ಸ್ವರ್ಗ का ಮಾಲೀಕ बनना। ತಂದೆ ಹೇಳ್ತಿದ್ದಾರೆ, ಮದರ ಮಕ್ಕಳೇ, ಈಗ ನೀವು ತಂದೆಯ ದೃಷ್ಟಿಯಿಂದ ಪರಿವರ್ತನೆ ಆಗುತ್ತಿದ್ದೀರಿ. ಈಗ ತಾವು ತಂದೆಯ ದೃಷ್ಟಿಯಿಂದ ಪರಿವರ್ತನೆ ಆಗುತ್ತಿದ್ದೀರಿ. ಪರಿವರ್ತನೆ ಆಗುವುದು ಎಂದರೆ ಸ್ವರ್ಗದ ಮಾಲೀಕರಾಗುವುದು. ಪರಿವರ್ತನೆ ಆಗುವುದೆಂದರೇನು? ಸ್ವರ್ಗದ మాలికరాగుವುದು ಎಂದು తెలుస్తున్నారు బాబా. బాబా చెప్తున్నారు, మధురమైన పిల్లలారా, ఇప్పుడు మీరు తండ్రి యొక్క దృష్టి నుండి పరివర్తన అవుతున్నారు. పరివర్తన అవ్వటము అంటే స్వర్గానికి మాలికులుగా అవ్వటము. ప్రశ్న, और संग तोड़ एक संग जोड़, इस डायरेक्शन को अमल में कौन ला सकता है? ಅನ್ಯ ಸಂಘವನ್ನು ತ್ಯಜಿಸಿ. ಇವತ್ತಿನ ಪ್ರಶ್ನೆ, ಬಾಬಾ ಹೇಳ್ತಾರೆ, ಅನ್ಯ ಸಂಘವನ್ನು ತ್ಯಜಿಸಿ ಒಬ್ಬರ ಸಂಘವನ್ನು ಜೋಡಿಸಬೇಕು. ಈ ಆಜ್ಞೆಯನ್ನು ಯಾರು ಧಾರಣೆ ಮಾಡಲು ಸಾಧ್ಯ? ಈ ಆಜ್ಞೆಯನ್ನು ಯಾರು ಧಾರಣೆ ಮಾಡಲು ಸಾಧ್ಯ? ತಂದೆ ಮೇಲೆ ನಿಶ್ಚಯ ಇರುವಂಥವ್ರು. ಇನ್ನ బాగా ప్రశ్న అడుగుతున్నారు, ఇతర సాంగత్యము విడిచి ఒక్క తండ్రి సాంగత్యంలో ఉండాలి. ఈ డైరెక్షన్ను ఎవరు అమలు చేయడానికి సాధ్యము? యారు? సదా తండ్రి నెనపినలేదు. उत्तर, जिनकी बुद्धि में एम ऑब्जेक्ट क्लियर है. तुम्हारी एम ऑब्जेक्ट है. क्या है हमारा एम ऑब्जेक्ट? ಗುರಿ ಉದ್ದೇಶವೇನು? ಬಾಬಾ ಹೇಳ್ತಾರೆ ಉತ್ತರದಲ್ಲಿ, ಯಾರ ಬುದ್ಧಿಯಲ್ಲಿ ಗುರಿ ಉದ್ದೇಶ ಇರುತ್ತೋ ಅವರು ಎಲ್ಲ ಸಂಘವನ್ನು ಬಿಟ್ಟು ಒಬ್ಬ ತಂದೆ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಹಂಗಾದ್ರೆ ನಮ್ಮ ಗುರಿ ಉದ್ದೇಶ ಏನು? ಅದಕ್ಕೆ ಮೊದಲು ನೆನ್ನೆ ಬಾಬಾ ಏನು ಹೇಳ್ತಾ ಇದ್ರು, ನಿಮ್ಮ ಲಕ್ಷ್ಯ ಏನು, ನಿಮಗೆ ಏನು ಉತ್ಸಾಹ ಇರಬೇಕೋ, ಇಂಥವ್ರಿಗೆ ಮನೆಗೆ ಹೋಗಬೇಕು. ಸಾಟರ್ಡೆ ಮುರಳಿಯಲ್ಲಿ ಬಾಬಾ ಹೇಳಿದ್ರಲ್ಲ, ಇಂಥವ್ರಿಗೆ ನಾವು ಮನೆಗೆ ಹೋಗಬೇಕು, ಇದೇ ಆಸಕ್ತಿ ನಿಮ್ಗೆ ಇರಲಿ ಅಂತ ಇವತ್ತು ಬಾಬಾ ದಿಲ್ಲಿ ತಿಳಿಸ್ತಾರೆ. तुम्हारे एम ऑब्जेक्ट है मुक्तिधाम में जाने की. उसके लिए शरीर से भी बुद्धियोग निकलना पड़े. टॉकी मूवी से भी परे साइलेंस में रहने का अभ्यास करो, क्योंकि तुमको साइलेंस अथवा निर्वाण में जाना है. ನಿಮ್ಮ ಗುರಿ ಉದ್ದೇಶವಾಗಿದೆ ಮುಕ್ತಿಧಾಮಕ್ಕೆ ಹೋಗಬೇಕು ಎಂದು. ಅದಕ್ಕಾಗಿ ಶರೀರದ ಮೇಲೂ ಕೂಡ ಬುದ್ಧಿಯೋಗವನ್ನು ತ್ಯಜಿಸಬೇಕು. ಟಾಕಿ ಮೂವಿ ಎರಡು ಅಂದರೆ ಏನಿವಾಗ ನಾವು ಪ್ರಪಂಚದಲ್ಲಿ ಇದ್ದೀವಿ, ಈ ಪ್ರಪಂಚದಲ್ಲಿ ಮಾತುಕತೆ ಆಗುತ್ತಿದೆ, ಎಲ್ಲವೂ ಕೂಡ ಒಂದು ಪಾತ್ರ ನಡೀತಾ ಇದೆ. ಈ ಪ್ರಪಂಚದಿಂದಲೂ ಕೂಡ ದೂರ ಹಾಗೂ ಸೂಕ್ಷ್ಮತನಕ್ಕಿಂತಲೂ ಕೂಡ ದೂರ ಹೋಗಬೇಕು. ಶಾಂತಿಯಲ್ಲಿ ಹೋಗಬೇಕು ಅಂದರೆ ಶಾಂತಿಧಾಮಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಆದಷ್ಟು ಶಾಂತಿಯಲ್ಲಿರುವ ಅಭ್ಯಾಸವನ್ನು ಮಾಡಿ, ಏಕೆಂದರೆ ನಾವು ನಿರ್ವಾಣ ಧಾಮಕ್ಕೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. బాబా చెప్తున్నారు, మీ గురి ఉద్దేశము మీ బుద్ధిలో ఉండాలి. మీ గురి ఉద్దేశం ఏమిటి అంటే మరలా మనం శాంతిధామానికి లేదా ముక్తిధామానికి వెళ్ళాలి. దీని కొరకు శరీరంపై కూడా బుద్ధియోగాన్ని తెంచివేయాలి అని అంటున్నారు బాబా. ఈ టాకీ మూవీ వరల్డ్ నుండి కూడా భిన్నంగా అవ్వాలి. అందుకు శాంతిగా ఉండే అభ్యాసమును చెయ్యండి అంటున్నారు. గీత్ జలేనా క్యూ ಪರವಾನ. ಹಾಡೇನಿದೆ, ಈ ದೀಪದ ಪತಂಗಗಳೇ ಏಕೆ ಸುಡುವುದಿಲ್ಲ ಅಂತ. ದೀಪದ ಪತಂಗಗಳು ಏನು ಮಾಡುತ್ತೆ? ಆ ದೀಪದಲ್ಲಿ ಸುತ್ತಿ 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 ಲಾಸ್ಟಿಗೆ ಅದು ಸುಟ್ಟು ಹೋಗುತ್ತೆ, ಅದಕ್ಕೆ ಅರ್ಪಣೆ ಆಗ್ಬಿಡುತ್ತೆ.
ಇವಾಗ ನಾವು ಕೂಡ ಯಾರಿಗೆ ಅರ್ಪಣೆ ಆಗಬೇಕು? ತಂದೆಗೆ. ತಂದೆಗೆ ಅರ್ಪಣೆ ಆಗಬೇಕಾಗಿದೆ. ओम शांति। बच्चे जानते हैं कि हम किसकी नजर के सामने बैठे हैं? तुम अपने पारलौकिक परमपिता परमात्मा की नजर के सामने बैठे हो। ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ನಾವು ಯಾರ ದೃಷ್ಟಿಯ ಎದುರುಗಡೆ ಕುಳಿತಿದ್ದೇವೆ ಅಂತ. ಪಾರಲೌಕಿಕ ಪರಂಪಿತ ಪರಮಾತ್ಮನ ದೃಷ್ಟಿಯಲ್ಲಿ ನಾವು ಕುಳಿತಿದ್ದೇವೆ. ಹೊರಗಡೆ ಒಂದು ಸೆಕೆಂಡ್ ದೃಷ್ಟಿಗಾಗಿ ಎಷ್ಟು ಕಾಯ್ತಾ ಇರ್ತಾರೆ, ದರ್ಶನ ಅಂತ ಹೇಳ್ತಾರೆ. ಇವಾಗ ತಿರುಮಲೆಗೆ ಹೋಗಿದ್ರೆ ಒಂದು ಸೆಕೆಂಡ್ ನಿಲ್ಲೋದು ಕೂಡ ಅಲ್ಲಿ ಕಷ್ಟ. ಆದರೆ ಇಲ್ಲಿ ಸ್ವಯಂ ಪರಮಾತ್ಮನ ದೃಷ್ಟಿಯ ಎದುರುಗಡೆನೂ ನಾವು ಇಷ್ಟು ಸಮಯ ಇದ್ದು ಪಾಲನೆಯನ್ನು ಪಡೀತಾ ಇದ್ದೀವಿ. तुम जानते हो इस बाबा की नजर के सामने आने से हमको 21 जन्म का वर्षा प्राप्त होता है। कभी कोई साधु संत के पास जाते हैं तो कहते हैं यह तो नजर से निहाल कर देते हैं। अब नजर से निहाल का अर्थ तो तुम ब्राह्मणों के सिवाय कोई समझ नहीं सकते हैं। ಈಗ ನಾವು ಬಾಬಾರವರ ದೃಷ್ಟಿ ಎದುರುಗಡೆ ಬಂದರೆ ಸಾಕು 21 ಜನ್ಮಗಳ ಆಸ್ತಿ ನಮಗೆ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಹೊರಗಡೆ ಏನು ಹೇಳ್ತಾರೆ, ಯಾರೇ ಸಾಧು ಇರ್ಬೋದು, ಸಂತರು ಇರ್ಬೋದು, ಅವರು ದೃಷ್ಟಿಯಲ್ಲಿ ತುಂಬ ಶಕ್ತಿ ಇದೆ, ಅವ್ರ ಹತ್ರ ಯಾರಾದರೂ ಚೇಂಜ್ ಆಗಿಬಿಡುತ್ತಾರೆ, ಪರಿವರ್ತನೆ ಆಗಿಬಿಡುತ್ತಾರೆ ಅಂತ ನಾವು ಕೇಳಿದ್ದೀವಿ. ಕೆಲವೊಮ್ಮೆ ನಾವು ನೋಡಿರಬಹುದು ಸಹ. ಆದರೆ ಬಾಬಾ ಹೇಳ್ತಾರೆ ಸತ್ಯವಾಗಲೂ ಕೂಡ ಈ ದೃಷ್ಟಿಯಿಂದ ಪರಿವರ್ತನೆ ಆಗುವುದು ಎಂದರೆ ಅದೇನು ಅಂತ ಅರ್ಥ ನಿಮಗೆ ಮಾತ್ರ ಗೊತ್ತಿದೆ, ಹೊರಗಿನವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನೋ ಅಲ್ಪಕಾಲಿಕವಾಗಿರೋ ವಸ್ತುಗಳನ್ನ ಚೇಂಜ್ ಮಾಡ್ಬೋದು, ಏನೋ ಅಲ್ಪಕಾಲಿಕವಾಗಿ ಆ ವ್ಯಕ್ತಿನ ಅಸಮ್ಯಕ ಬದಲಾಯಿಸ್ಬೋದು. ಆದರೆ ಸದಾ 21 ಜನ್ಮಗಳಿಗೆ ನಮ್ಮ ಜೀವನವನ್ನೇ ತಂದೆ ಪರಿವರ್ತನೆ ಮಾಡ್ತಾ ಇದ್ದಾರೆ ಅಲ್ವಾ, ಇದು ದೃಷ್ಟಿಯಿಂದ ಪರಿವರ್ತನೆ ಎಂದರೆ ಅಂತ ಹೇಳ್ತಿದ್ದಾರೆ. ಬಾಪ್ ಕಿ ನಜರ್ ಮೇ ಬಚ್ಚೆ, ಬಚ್ಚೋಂ ಕಿ ನಜರ್ ಮೇ ಬಾಪ್. ತಂದೆಯ ದೃಷ್ಟಿಯಲ್ಲಿ ಮಕ್ಕಳು, ಮಕ್ಕಳ ದೃಷ್ಟಿಯಲ್ಲಿ ತಂದೆ ಅಂತ ಹೇಳ್ತಿದ್ದಾರೆ. ಬರೋಬರ್ 2 अक्षर सुन रहे हो, निरंतर मुझे याद करो तो तुम निहाल हो जाएंगे अर्थात स्वर्ग के मालिक बन जाएंगे. ತಂದೆಯ ದೃಷ್ಟಿಯಲ್ಲಿ ಮಕ್ಕಳು, ಮಕ್ಕಳ ದೃಷ್ಟಿಯಲ್ಲಿ ತಂದೆ, ಎರಡೇ ಶಬ್ದ ಅಂತ ಹೇಳ್ತಾರೆ ಬಾಬಾ. ಮಕ್ಕಳೇ ನಿರಂತರ ನೀವು ನನ್ನ ನೆನಪು ಮಾಡ್ತಾ ಹೋದರೆ ಸಾಕು, ನೀವು ಪರಿವರ್ತನೆ ಆಗಿಬಿಡ್ತೀರಿ, ಸ್ವರ್ಗದ మాలికరాక్తిది ಅಂತ ಹೇಳ್ತಾರೆ. బాబా చెప్తున్నారు, పిల్లలారా ఇప్పుడు మీరు తండ్రి యొక్క దృష్టి ఎదుట కూర్చొని ఉన్నారు. తండ్రి యొక్క దృష్టి మీపై పడింది అని అంటే మీరు 21 జన్మల యొక్క ఆస్తికి హక్కుదారులు అయిపోతారు అని అంటున్నారు బాబా. తండ్రి నుండే మీకు ఆస్తి ఇప్పుడు లభిస్తుంది. నిరంతరంగా మీరు తండ్రి యొక్క స్మృతిలో ఉంటే చాలు, స్వర్గం యొక్క మాలికులు. తండ్రి యొక్క దృష్టిలో పిల్లలు, పిల్లల యొక్క దృష్టిలో తండ్రి ఉన్నారు. बरोबर सेकंड में नजर से निहाल कर मुक्ति जीवन मुक्ति दे देते. ಬಾಬಾ ಹೇಳ್ತಿದ್ದಾರೆ ಸೆಕೆಂಡಿನಲ್ಲೇ ತಂದೆ ಮಕ್ಕಳಿಗೆ ಮುಕ್ತಿ ಹಾಗೂ ಜೀವನ್ ಮುಕ್ತಿಯನ್ನು ಕೊಡುತ್ತಿದ್ದಾರೆ. ವೈ ನಿರಾಕಾರ ಪರಮಪಿತ ಪರಮಾತ್ಮ. ತಂದೆ ಯಾರು? ನಿರಾಕಾರ ಪರಮಪಿತ ಪರಮಾತ್ಮ. जानते हैं हमारे बच्चे हैं, आकर बने हैं, जिसको पक्का निश्चय है कि हम परमपिता परमात्मा की संतान हैं, वह जरूर स्वर्ग के मालिक बनेंगे. ಯಾರಿಗೆ ಪಕ್ಕಾ ನಿಶ್ಚಯವಿರುತ್ತದೆಯೋ ನಾನು ಪರಮಪಿತ ಪರಮಾತ್ಮನ ಸಂತಾನ ಅಂತ ಅವರು ಸ್ವರ್ಗದ ಮಾಲೀಕರು ಆಗ್ತಾರೆ. ఎవరికైతే పక్కా నిశ్చయం ఉంటుందో నేను పరమపిత పరమాత్మని సంతానమని వారు తప్పక విశ్వానికి అంటే స్వర్గానికి మాలికులుగా అవుతారు అని అంటున్నారు బాబా. नजर से निहाल भी होना है और स्वर्ग के मालिक भी बनना है. स्वर्ग में है बादशाही, यह सब नरक के मालिक है अर्थात नरक के वासी है. लिखित भी होता है ना, महाराजा ऑफ जयपुर, महाराजा ऑफ पटियाला. कहने में तो है वह खुद ही जीते उनकी वंशावली. तो यह सब नंबरवार पद होता है, बल अभी राजाएं नहीं परंतु वह भी दिल में समझते हैं ना कि हम जयपुर के मालिक थे. तो अब तुम जानते हो हम श्रीमत पर फिर से दैवी स्वराज्य स्थापना कर रहे हैं. ನೋಡಿ,
ತಂದೆ ಹೇಳ್ತಿದ್ದಾರೆ, ಈಗ ನಂಬರ್ 1 ಪದವಿ ಇದೆ, ಈಗೆಲ್ಲರೂ ಕೂಡ ನರಕವಾಸಿಗಳು ಆಗ್ಬಿಟ್ಟಿದ್ದಾರೆ. ಆದರೆ ತಂದೆ ಹೇಳ್ತಿದ್ದಾರೆ, ಇಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದ್ದರೂ ಸಹ ನೀವು ಇಲ್ಲಿರುವಂಥವರು ಕೂಡ ನಮ್ಮ ತಾತ ಜೈಪುರಿನ ರಾಜ ಇದ್ರು, ಇವರು ಆ ರಾಜ ಇದ್ರು ಅಂತ ಹೇಳ್ಕೊಳ್ತಾರೆ ಇಲ್ವಾ? ಇವಾಗ ಮೈಸೂರು ಮಹಾರಾಜ ನಾವು ಅಂತ ಹೇಳ್ಕೊಳ್ತಾರೆ ಇಲ್ವಾ? ಬಾಬಾ ಹೇಳ್ತಾರೆ, ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಇದ್ರು, ಇದು ಪ್ರಜೆಗಳೇ ಇದ್ರು, ಅವರ ಮನಸ್ಸಿನಲ್ಲಂತೂ ಇರುತ್ತಲ್ವ, ನಾವು ಜೈಪುರಿನ ರಾಜ ಇದ್ವಿ, ನಾವು ಪಟಿಯಾಲನ ರಾಜ ಇದ್ವಿ, ಇಲ್ಲಿರುವಂತಾರೆ ಮೈಸೂರು ರಾಜ ಆಗಿದ್ವಿ ಅಂತ. ಆದರೆ ಬಾಬಾ ಹೇಳ್ತಾರೆ, ಪುನಃ ಇವಾಗಲೂ ಕೂಡ ನಿಮಗೆ ಸ್ಮೃತಿ ಬರ್ತಾ ಇದೆಯಾ ಅಂತ ಕೇಳ್ತಾರೆ ಬಾಬಾ. ನಾವು ಕೂಡ ದೈವಿ ರಾಜ್ಯದಲ್ಲಿ ಇದ್ವಿ. ಇಲ್ಲಿ ಒಂದೇ ಒಂದು ರಾಜ್ಯಕ್ಕೆ ಅಥವಾ ಒಂದೇ ಒಂದು ದೇಶಕ್ಕೆ ಅವ್ರೇನಾದರೂ ಮಾಲೀಕರಾಗ್ಬಿಟ್ರೆ ಅವ್ರಿಗೆ ಎಷ್ಟು ನೆನಪಿರುತ್ತೆ, ಒಂದು ಸ್ಟೇಟಿಗೆ ಇದ್ಬಿಟ್ರು ಅಂದರೆ. ಆದರೆ ನಾವು ವಿಶ್ವದ ಮಾಲೀಕರೇ ಆಗಿದ್ವಿ, ಆ ಸಮಯದಲ್ಲಿ ನಾವು ದೇವತೆಯರಾಗಿದ್ವಿ. ಆ ಸ್ಮೃತಿ ನಮಗೆ ಪುನಃ ಬರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. तुमको अब तीसरा नेत्र मिला हुआ है, आत्मा जानती है कि हम एक परमपिता परमात्मा को याद करते हैं और उनसे ही वर्षा मिलता है. ಈಗ ಭಾರತ ದೇಶ ಪಾವನವಾಗಿತ್ತು ಮೊದಲು, ಅಲ್ಲಿ ಈಗ ಪತನ ಆಗಿಬಿಟ್ಟಿದೆ. ಆದರೂ ಸಹ ಈಗ ನಿಮಗೆ 3ನೇ ನೇತ್ರ ಸಿಕ್ಕಿದೆ. ಈಗ ಆತ್ಮ ತಿಳಿದುಕೊಳ್ಳುತ್ತದೆ, ಈಗ ನಾನು ಪರಂಪಿತ ಪರಮಾತ್ಮನ ನೆನಪು ಮಾಡಬೇಕು, ಪುನಃ ನಾನು ಆಸ್ತಿಯನ್ನು ಪಡಿಬೇಕು ಅಂತ. ಭಗವಾನ್ ವಾಚ್ ಭಿ ಹೈ, ಮುझे याद करो और संग तोड़ो. ಈಗ ಭಗವಾನ್ ವಾಚುವಾಗಿದೆ, ನನ್ನನ್ನು ನೆನಪು ಮಾಡಿ ఇత్యాది ಎಲ್ಲ సంఘವನ್ನು బిడి. ఇప్పుడు ఆత్మ తెలుసుకున్నది, నేను మొదట దైవీ స్వరాజ్యం నాదిగా ఉండేది, దైవీ ప్రపంచము నాదిగా ఉండేది, దానిలో నేను దేవతగా ఉండేవాడిని. అందుకనేసి ఇప్పుడు బాబా అంటున్నారు, మీరు శ్రీమతంపై నడిచి మరలా దైవీ స్వరాజ్యమును స్థాపన చేసుకోండి. ఇప్పుడు భగవాన్ వాచ, నన్ను ఒక్కడినే స్మృతి చేయండి, ఇతర అన్ని సంగత్యాలను తెంచివేయండి అని అంటున్నారు. అప్నే శరీర్ సే భీ తోడో ಅಶರೀರಿ ಬರು. ಈ ಶರೀರದ ಜೊತೆಯಲ್ಲಿ ತಮಗಿರುವಂಥ ಸಂಬಂಧವನ್ನು ತ್ಯಜಿಸಿ ಅಂತ ಹೇಳ್ತಿದ್ದಾರೆ ಬಾಬಾ. ಹಾಗೂ ಅಶರೀರಿಗಳಾಗಿ, ಪೇಲೆ ತುಮ್ ಅಶರೀರಿ ಆಯಿತೆ. ಬಾಬಾ ಸ್ಮೃತಿಯನ್ನು ತರಿಸ್ತಾ ಇದ್ದಾರೆ, ನೀವು ಮೊದಲು ಹೆಂಗೆ ಬಂದ್ರಿ, ಅಶರೀರಿಗಳಾಗೇ ಬಂದ್ರಿ ಅಂತ ಹೇಳ್ತಿದ್ದಾರೆ ಬಾಬಾ. ಪರಂಧಾಮದಲ್ಲಿದ್ದ ಯಾವ ಶರೀರ ಇತ್ತು ನಮಗೆ? ಯಾವುದೇ ಶರೀರ ಅಲ್ಲಿ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. तो आत्माएं अब अशरीरी होती है, मूल वतन में अशरीरी होने के कारण आवाज नहीं होता, इसलिए उनको निर्वाण नाम कहा जाता है. सूक्ष्म वतन में मूवी होती है, टॉकी, मूवी और साइलेंस. आगे मूवी नाटक भी थे, अब टॉकी बन गए हैं. तुम बच्चे को यह साइलेंस दिखाई जाती है, तो अपने को स्वधर्म में टिकाओ, घर को याद करो, टॉक छोड़ो, बुन बुन भी नहीं करना. अंदर राम राम कहते हैं, अब बाप कहते बच्चे यह भी छोड़ो, तुमको वाणी से परे जाना है, या रहते टॉकी और मूवी से परे रहना है. या एम ऑब्जेक्ट बुद्धि में क्लियर है कि हमको मुक्तिधाम में जाना है. ಈಗ ಬಾಬಾ ಹೇಳ್ತಾರೆ, ಮುಕ್ತಿಧಾಮದಲ್ಲಿ ನೀವೊಂದು ಅಶ್ರೀಗಳಾಗಿರ್ತೀರಿ, ಇನ್ನೊಂದಲ್ಲಿ ಶಾಂತವಾಗಿರ್ತೀರಿ, ಯಾವುದೇ ಧ್ವನಿ ಇರೋದಿಲ್ಲ. ಬಾಬಾ ಹೇಳ್ತಾರೆ, ಸೂಕ್ಷ್ಮತನದಲ್ಲಿ ಮೂವಿ ವರ್ಲ್ಡ್ ಅಂದರೆ ಒಂದು ಆ್ಯಕ್ಷನ್ ಇರುತ್ತೆ, ಅಲ್ಲಿ ಸೈಗೆಗಳಿರುತ್ತೆ, ಚಿಹ್ನೆಗಳಿರುತ್ತೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಈ ಸಾಕಾರ ಪ್ರಪಂಚದಲ್ಲಿ ಮೂವಿ, ಟಾಕಿ ಎಲ್ಲವೂ ಕೂಡ ಇದೆ. ಆದರೆ ಇದೆಲ್ಲ ಎರಡರಿಂದ ಕೂಡ ನೀವು ದೂರ ಆಗಬೇಕು. ಸಿನಿಮಾಗಳು ಕೂಡ ಇವಾಗ ಟಾಕಿ ಬಂದಿದೆ, ಮೊದಲು ಮೂವಿ ಆ್ಯಕ್ಷನಿಂದನೇ ತಾನೇ, ಯಾವುದೇ ಶಬ್ದ ಇರಲಿಲ್ಲ, ಆ ಥರ ಮೂವೀಸೇ ಬರ್ತಿತ್ತಲ್ವ ಅಂತ ಬಾಬಾ ಉದಾಹರಣೆ ಕೊಟ್ಟು ಹೇಳ್ತಾರೆ. ಆ ರೀತಿ ಸೂಕ್ಷ್ಮತನದಲ್ಲಿರುತ್ತೆ. ಆದರೆ ಇದು ಎರಡರಿಂದ ನೀವು ಭಿನ್ನ ಆಗಬೇಕು ಅಂತ ಹೇಳ್ತಾರೆ. ಏಕೆಂದರೆ ಶರೀರದ ಅಭಿಮಾನವೇ ನಿಮಗೆ ಇರಬಾರದು. ಸಂಪೂರ್ಣ ಈ ಶರೀರದಿಂದ ನೀವು ಭಿನ್ನ ಆಗಿಬಿಟ್ಟು ನಿಮ್ಮ ಸ್ವಧರ್ಮದಲ್ಲೇ ಸ್ಥಿತ ಆಗಬೇಕು, ನಿಮ್ಮ ಮನೆಯನ್ನೇ ನೆನಪು ಮಾಡಬೇಕು. ಮತ್ತು ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದ ಸಂಸ್ಕಾರ ಇರುತ್ತಲ್ಲ, ರಾಮ ರಾಮ ಅಂತ ಹೇಳೋದು ಇತ್ಯಾದಿ. ಯೋಗದಲ್ಲಿ ಕುಳಿತುಕೊಂಡಾಗಲೂ ಎಂಥ ಸಮಯ ಇದ್ದರೂ ಕೂಡ ನಾವು ಇಂಥ ಧ್ವನಿಯನ್ನು ಕೂಡ ಮಾಡಬಾರದು ಅಂತ ಹೇಳ್ತಾರೆ. ಏಕೆಂದರೆ ಮಾತಿನಿಂದನೇ ದೂರ ಹೋಗ್ಬೇಕಂದ್ರೆ ಇನ್ನು ಮತ್ತೆ ಮಾತಾಡುವಂಥ ಅವಶ್ಯಕತೆ ಏನಿದೆ? ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಇದರಿಂದನೂ
ಭಿನ್ನ ಆಗಬೇಡಿ, ವಾಣಿಯಿಂದ ದೂರ ಆಗಬೇಡಿ. ನಿಮ್ಮ ಏಮ್ ಆಬ್ಜೆಕ್ಟ್, ಗುರಿ ಉದ್ದೇಶ ಕ್ಲಿಯರ್ ಇರಬೇಕು. ಫಸ್ಟ್ ನಾನು ಹಿಂತಿರುಗಿ ಈಗ ಮನೆಗೆ ಹೋಗಬೇಕು, ಮುಕ್ತಿಧಾಮಕ್ಕೆ ಹೋಗಬೇಕು ಅಂತ బాబా చెప్తున్నారు. ఈ మూవీ టాకీ అంటే ఇప్పుడు సాకార ప్రపంచంలో టాకీ వరల్డ్ మాట్లాడటం, మరియు సూక్ష్మతంలో సైగల ప్రపంచం. ఈ రెండు ప్రపంచాల నుండి దూరంగా మీ శాంతిధామంలో మీరు ఉండాలి. కావున ఎంత వెళితే ఎంత మౌనంగా ఉండండి. జపం కూడా చేయరాదు, ఏదో ఒక ధ్వని కూడా లోపల చేయరాదు అని అంటున్నారు. బయట రామరామ అన్న సంస్కారం ఉంటుంది, అలా ఇక్కడికి వచ్చిన తర్వాత కూడా ఏ సంస్కారం మీరు చేసుకోకండి. పూర్తిగా శాంతిగా ఉండండి. మీ గురి ఉద్దేశమును స్పష్టముగా ఉంచుకోండి. ఇప్పుడు నేను ఇంటికి వెళ్ళాలి. బాబా मुक्तिदान और मुक्ति जीवन मुक्ति देते हैं. पहले आत्माएं सभी साइलेंस में जाती है. हर एक को अपना अपना पाठ बजाने आना है. देवी देवता धर्म वालों का अपना पाठ, इस्लामी बौद्धी धर्म वालों का अपना पाठ. यह सब बातें तुम बच्चों की बुद्धि में है. बाप के पास यह सारी नॉलेज है. जब तुमको सारी नॉलेज सुनाते हैं, आप समान बनाते हैं, तो फिर औरों को आप समान बनाओ, ज्ञानी और योगी बनाओ. जो नॉलेज मेरे पास है वह तुमको देता हूँ. आत्मा ही ग्रहण करती है. नंबरवार पुरुषार्थ अनुसार नॉलेजफुल बन जाते हैं. कई तो पूरे नॉलेजफुल बन जाते हैं, कोई कम पुरुषार्थ से इतने नॉलेजफुल नहीं बनते हैं. हम एम ऑब्जेक्ट तो यही लक्ष्मी नारायण है. अभी तुम नॉलेजफुल बनते हो. अब तुम जानते हो हम कहाँ से आए हैं. कहाँ से आए हम सर? अब कहाँ जाना है? यह चक्र तो कैसे फिरता है, ऐसा सब कुछ आ जाता है. ನೋಡಿ, ತಂದೆ ಹೇಳ್ತಿದ್ದಾರೆ, ಪ್ರತಿಯೊಬ್ಬರೂ ಕೂಡ ತಮ್ಮ ಸಮಯದಲ್ಲಿ ಬಂದು ಪಾತ್ರವನ್ನು ಮಾಡಿದ್ದಾರೆ. ಇಸ್ಲಾಮಿ, ಬೌದ್ಧ ಎಲ್ಲರೂ ಕೂಡ ಅದೇ ರೀತಿ ದೇವಿ ದೇವತಾ ಧರ್ಮದವರಾಗಿರುತ್ತೆ. ತಾವು ಕೂಡ ಪಾತ್ರವನ್ನು ಮಾಡಿದ್ರಿ ಅಂತ ಹೇಳ್ತಿದ್ದಾರೆ. ಹೀಗೆಲ್ಲ ಪಾತ್ರವನ್ನು ಮುಗಿದಾದ್ಮೇಲೆ ಹೆಂಗೆ ಹೋಗ್ಬೇಕು? ಮನೆಗೆ ಹೋಗ್ಬೇಕು. ಆದರೆ ಮನೆಗೆ ಹೋಗೋ ಮೊದಲು ತಂದೆ ಕೊಡುವಂಥ ಈ ಜ್ಞಾನ ಎಲ್ಲರೂ ಕೂಡ ಒಂದೇ ರೀತಿ ಗ್ರಹಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಬುದ್ಧಿವಂತರಾಗಿದ್ದರೆ ಈ ಜ್ಞಾನವನ್ನು ಯಥಾರ್ಥವಾಗಿ ಗ್ರಹಿಸ್ತಾರೆ. ಆದರೆ ಕೆಲವರು ಅಷ್ಟೊಂದು ನೆಮ್ಮರವಾದ ಪುರುಷಾರ್ಥ ಅನುಸಾರವೇ ಗ್ರಹಿಸುತ್ತಾರೆ ಅಂತ ಹೇಳ್ತಾರೆ. ನಮ್ಮೆಲ್ಲರಿಗೂ ಉದ್ದೇಶವಂತೂ ಲಕ್ಷ್ಮೀನಾರಾಯಣರಾಗುವುದೇ. ಆದರೆ ನಾವು ಈ ಜ್ಞಾನ ಸಂಪನ್ನರಾಗ್ಬಿಟ್ಟಿದ್ವಿ. ಎಲ್ಲಿಂದ ಬಂದ್ವಿ, ಎಲ್ಲಿಗೆ ಹೋಗಬೇಕು ಅಂತ ನಮ್ಗೆ ಈ ಸಮಯದಲ್ಲಿ ಗೊತ್ತಿದೆ. ಮಧ್ಯದಲ್ಲಿ ಮಾಡಿರುವಂಥ ಎಲ್ಲ ಒಂದು ಪಾತ್ರವಾಗಿದೆ. जैसे बीज से झाड़ निकलता है, इनकी आयु कितनी बड़ी होती है, फिर उनको जर्जरीभूत अवस्था कहा जाता है. अपने पास भी झाड़ था, वह एकदम सारा जर्जरीभूत हो गया तो काटना पड़ा. बैनियन ट्री का मिसाल है. यह भी वैरायटी धर्मों का झाड़ दिखाया जाता है. पिछाड़ी तक थोड़े थोड़े आते रहते हैं. पहले तो पत्ते निकलते हैं, वह बहुत शोभते हैं क्योंकि सितो प्रदान होते हैं. क्योंकि फिर रजो तमो बन जाते हैं. आधा कल तुम राज्य करते हो, फिर धीरे धीरे तुम नीचे उतरते हो. उतरती कला और चढ़ती कला होती है. ಬಾಬಾ ಹೇಳ್ತಿದ್ದಾರೆ, ಇವಾಗ ಒಂದು ಬೀಜ ಇದೆ ಅಂತಂದರೆ ಆ ಬೀಜ ನಾಟಿದಾಗಂತೂ ಅದು ತುಂಬ ಚೆನ್ನಾಗಿರುತ್ತೆ. ಅದು ಎಳೆಗಳು ಬಂದಾಗ ಎಷ್ಟು ಸುಂದರವಾಗಿರುತ್ತೆ ನೋಡಲಿಕ್ಕೆ. ಅದೇ ದೊಡ್ಡ ವೃಕ್ಷ ಆಗಿ ಅದು ಶಿಥಿಲ ಅವಸ್ಥೆ ತಲುಪಿದಾಗ, ಪೂರ್ತಿ ಒಣಗ್ಬಿಟ್ಟು ಇನ್ನೇನು ಬಿದ್ದೋಗೋ ಸ್ಟೇಜಲ್ಲಿದ್ದಾಗ ಅಂತ ಅನ್ಸಿದ್ರೆ ಏನು ಮಾಡ್ತಾರೆ, ಅಲ್ಲಿವರೆಗೆ ಯಾರು ಬಿಡಲ್ಲ. ಅದಕ್ಕೆ ಮೊದಲೇ ಅದನ್ನು ಕಟ್ ಮಾಡಿಬಿಡ್ತಾರೆ. ಬಾಬಾ ಸಾಕಾರದಲ್ಲಿ ಆ ಉದಾಹರಣೆ ತಿಳಿಸ್ತಾರೆ. ನಮ್ಮ ಹತ್ರನೂ ಒಂದು ಗಿಡ ಇತ್ತು, ಅದು ತುಂಬ ಶಿಥಿಲ ಅವಸ್ಥೆಗೆ ತಲುಪಿತು. ಅದಕ್ಕೋಸ್ಕರ ಅದನ್ನು ತೆಗೆದುಬಿಟ್ವಿ, ಇದನ್ನು ಮಾಡಬೇಕಾಯಿತು ಅಂತ. ಅದೇ ರೀತಿ ಈ ಕಲ್ಪದ ಆಯುಸ್ಸು ಕೂಡ ಇರುತ್ತೆ, ಒಂದು 5,000 ವರ್ಷ. ಆನಂತರ ಯಾವಾಗ ಇದು ಶಿಥಿಲ ಅವಸ್ಥೆಗೆ ತಲುಪುತ್ತೋ ಅದು ಇದನ್ನು ಸಮಾಪ್ತಿ ಮಾಡಿ ಹೊಸ ಸೃಷ್ಟಿವನ್ನು, ಹೊಸ ಡ್ರಾಮಾವನ್ನೇ ಇದು ಚಾಲು ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಇದನ್ನು ವೆರೈಟಿ ಧರ್ಮಗಳ ವೃಕ್ಷ ಎಂದು ಹೇಳಲಾಗುತ್ತದೆ ಅಂತ ಹೇಳ್ತಾರೆ ಬಾಬಾ. ಅಂತಿಮ ಕ್ಷಣದವರೆಗೂ ಕೂಡ ಇಲ್ಲೇನು ಆತ್ಮರು ಬರ್ತಾನೇ ಇರ್ತಾರೆ, ಮೆಲ್ಲಿಗೆ ಬರ್ತಾ ಇರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಇದಕ್ಕೆ ವೃಕ್ಷದ ಉದಾಹರಣೆ ಕೊಡ್ಬೇಕಂದ್ರೆ ಬಾಬಾ ಯಾವಾಗಲೂ ಕೂಡ ಯಾವ್ದು ಉದಾಹರಣೆ ಕೊಡ್ತಿರ್ತಾರೆ? ಆಲದ ಮರವನ್ನು ಕೊಡ್ತಿರ್ತಾರೆ. ಯಾಕಂದರೆ ಅದರ ಬುಡ ಗೊತ್ತಾಗೋದಿಲ್ವ, ಅದೇ ಗೊತ್ತಾಗೋದಿಲ್ವಲ್ಲ, ತುಂಬ ಬೆಳೀತಾ ಹೋಗುತ್ತೆ. ಅದೇ ರೀತಿ
ನಮ್ಮದು ಕೂಡ ಅದೇ ಸನಾತನ ದೇವಿ ದೇವತ ಧರ್ಮ ಪ್ರಾಯಲೋಪವಾಗ್ಬಿಟ್ಟಿದೆ, ಉಳಿದ ಎಲ್ಲ ಧರ್ಮಗಳು ಕೂಡ ಉಳ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ ಬಾಬಾ. ಈಗ ಎಲ್ಲ ಧರ್ಮಗಳು ಕೂಡ ಮೊಟ್ಟ ಮೊದಲು ಬಂದಾಗ ಸತೋ ಪ್ರಧಾನವಾಗಿರುತ್ತೆ, ಆಮೇಲೆ ಅದು ರಜೋತ್ತಮವಾಗಿ ಬಂದೇ ಬರುತ್ತೆ. ನೀವು ಕೂಡ ರಾಜ್ಯ ಮಾಡಿದ್ರಿ, ಆದರೆ ರಾಜ್ಯ ಮಾಡಿ ಶ್ರೇಷ್ಠ ಆಗಿದ್ದ ಆಮೇಲೆ ಕೆಳಗಡೆ ಇಳಿದ್ರಿ. ಇಲ್ಲಿ ಇಳಿಯುವ ಕಲೆ ಏರುವ ಕಲೆ ಎರಡೂ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. चढ़ते फट से पूरी राजधानी होने में थोड़ा समय लगता है. बाप समझाते हैं मैं संगम पर आता हूँ, दैवी राज्य स्थापन करता हूँ. ಮತ್ತೆ ಈ ಸೃಷ್ಟಿಯಲ್ಲಿ ಹಿಂಗೆ ಅಂದರೆ ವಿಚಿತ್ರ, ಇಳಿಯುವ ಕಲೆಯಲ್ಲಿ ಬರಲಿಕ್ಕೆ ಎಷ್ಟು ಸಮಯ? 5,000 ವರ್ಷ. ಆದರೆ ಏರಬೇಕು ಅಂತಂದ್ರೆ ಒಂದೇ ಒಂದು ಸೆಕೆಂಡ್. ನಾರ್ಮಲ್ ಆಗಿ ಇಳಿಬೇಕಂದ್ರೆ ಈಸಿ, ಏರ್ಬೇಕಂದ್ರೆ ಕಷ್ಟ. ಆದರೆ ಇಲ್ಲಿ ಏನು, ಇಳಿಬೇಕಾದ್ರೆ ತುಂಬಾ ಸಮಯ ಹಿಡಿಯುತ್ತೆ, ఏరಬೇಕಂದ್ರೆ ಒಂದೊಂದು ಸೆಕೆಂಡ್ನಲ್ಲಿ ನಾವು ఏరుತೀವಿ ಅಂತ ಹೇಳ್ತಿದ್ದಾರೆ బాబా. చెప్తున్నారు ఈ సమయంలో పిల్లలైన మీరు తెలుసుకున్నారు, ఈ వృక్షం, ఈ మనిషి సృష్టి యొక్క వృక్షం కూడా శిథిలావస్థకు చేరుకున్నది అని. బయట ఏ వృక్షమైనా శిథిలావస్థ చేరుకున్న దాన్ని కొట్టివేస్తారు కదా, ఇక్కడ కూడా అంతే. అన్ని ధర్మాలు వచ్చాయి, అంత ధర్మాత్మలు కూడా వచ్చిన తర్వాత ఈ వృక్షం అనేది సమాప్తమవుతుంది. మొట్టమొదటిగా ఏ ధర్మం వారు వచ్చినా, అంటే సృష్టి యొక్క ఆది అనేది బీజం, బీజం ద్వారా 2 ఆకులు, ఆకుల నుండి పెద్ద వృక్షంగా అవుతుంది. ఆకులంతా వచ్చినప్పుడు, అది చిగురించేటప్పుడు ఎంత మంచిగా అనిపిస్తుంది కదా. బాబా అంటున్నా అలాగే ప్రతి ఒక్కరు కూడా వచ్చినప్పుడు సతో ప్రధానంగా ఉంటారు, మళ్ళీ సతో రజోతమలోకి వచ్చేస్తారు. ఇక్కడ ఎక్కే కళ, దిగే కళ 2 ఉన్నాయి. ఎక్కడంలో మీకు 1 సెకండ్ పడుతుంది అని అంటున్నారు బాబా. ఇంకా ತಂದೆ ಹೇಳ್ತಾರೆ, ನಾನು ಸಂಗಮಯುಗದಲ್ಲಿ ಬಂದು ದೈವೀ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ. सूर्यवंशी और चंद्रवंशी घराना अभी ही स्थापना होता है, जो फिर नई दुनिया अमर लोक में आकर अपना राज्य भाग्य करते हो, इनको ही संगम युग कहा जाता है. दूसरा कोई संगम पर नहीं आता, सिर्फ एक ही बाप ही आता है. यह बात कोई शास्त्रों में नहीं है कि फिर मैं कब आता हूँ, यह कोई को पता नहीं पड़ता. यह सिर्फ तुम बच्चों को ही पता पड़ता है, कल का पाठ चलता है. ತಂದೆ ಹೇಳ್ತಿದ್ದಾರೆ, ಈಗ ಸೂರ್ಯವಂಶಿ ಹಾಗೂ ಚಂದ್ರವಂಶಿ ಮನೆತನ ಈಗ ಸ್ಥಾಪನೆ ಆಗ್ತಿದೆ. ಹೊಸ ಪ್ರಪಂಚದಲ್ಲಿ ನೀವು ಅಮರ ಲೋಕದಲ್ಲಿ ಇದ್ದು ಅಮರರಾಗಿರುತ್ತೀರಿ. ಈ ಸಂಗಮಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬು. ಹೊರಗಡೆ ಏನು ಮಾಡ್ತಾರೆ, ಶಾಸ್ತ್ರದಲ್ಲಿ ಬರೆದಿದ್ದಾರೆ ಪರಮಾತ್ಮ ಬರ್ತಾರೆ ಅಂತ, ಆದರೆ ಯಾವಾಗ ಬರ್ತಾರೆ, ಹೋದ್ಮೇಲೆ ಮತ್ತೆ ಯಾವಾಗ ಪುನಃ ಬರ್ತಾರೆ ಅನ್ನುವಂಥ ಯಾವುದೇ ವಿಷಯ ಸ್ಪಷ್ಟವಾಗಿ ಬರೋದಿಲ್ಲ. ಅದು ನಿಮಗೆ ಗೊತ್ತಿದೆ, ಕಲ್ಪಕಲ್ಪವೂ ಕೂಡ ತಂದೆ ಈ ಸಂಗಮದಲ್ಲಿ ಬರ್ತಾರೆ ಅಂತ. ಗಾತೆ ಹೇ हम पतितों को पावन बनाने आओ, तो अब सभी पावन बन रहे हैं, फिर जब आएंगे तो पावन ही रहेंगे, परंतु सबको इकट्ठा तो नहीं आना है. बात कितना अच्छी रीति समझाते हैं. अभी यह प्रिंसिपल बैठा है, तो क्यों ना यह नॉलेज सबको देना चाहिए, तो सब जान जाए कि वर्ल्ड की हिस्ट्री ज्योग्राफी क्या है, कैसे रिपीट होती है. या किसी को भी पता नहीं है गॉड इज वन, और कोई क्रिएटर है नहीं, ना ऊपर कोई दुनिया है ना नीचे कोई दुनिया है. या जो कहते हैं आकाश पाताल यह सब गपोड़े हैं. समझते स्टार्स के ऊपर भी दुनिया है, परंतु वह किसी की राजधानी नहीं है. बाबा प्रिंसिपल बच्चों को भी कहते हैं कि जो अच्छे स्टूडेंट्स हैं उनको यह हिस्ट्री ज्योग्राफी समझाओ. गवर्नमेंट को भी अप्रोच करो, बड़े बड़े ऑफिसर्स को समझाओ, परंतु बड़ी युक्ति से समझाना है कि सचयुग में आदि सनातन देवी देवता धर्म की राजधानी थी, उन्होंने यह राज्य कैसे प्राप्त हुआ. ತಂದೆ ಹೇಳ್ತಾರೆ, ಸಂಗಮ ಯುಗದಲ್ಲಿಯೇ ಈಗ ಈ ಹಳೆ ವೃಕ್ಷ ಮಾತೆಗೆ ಹೊಸ ವೃಕ್ಷದ ಬುನಾದಿ ಹಾಕಲಾಗ್ತಾ ಇದೆ. ಈಗ ನಾವೆಲ್ಲರೂ ಕೂಡ ಪಾವನರಾಗ್ತಾ ಇದ್ದೇವೆ. ಈಗ ತಂದೆ ಪಾವನರಂತೂ ಮಾಡ್ತಾರೆ, ಎಲ್ಲರ ಮನೆಗೆ ಹೋದ್ಮೇಲೆ ಒಂದೇ ಸತಿ ಬರ್ತಾರ, ಬರೋದಿಲ್ಲ, ನಂಬರ್ ವಾರಾಗಿ ಬರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನಿಮ್ಮ ಎದುರುಗಡೆ ಯಾರು ಕೂತಿದ್ದಾರೆ, ಪ್ರಿನ್ಸಿಪಲ್ ಕೂತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಪ್ರಿನ್ಸಿಪಲ್ ಕೂತು ನಮಗೆ ಶಿಕ್ಷಣೆಯನ್ನು ಕೊಡ್ತಾ ಇದ್ದಾರೆ.
ಪ್ರಿನ್ಸಿಪಲ್ ಕೂತಿದ್ದಾರೆ ಅಂತ ನಾವು ಎಷ್ಟು ಸ್ಟ್ರಿಕ್ಟಾಗಿ ಓದಬೇಕು. ನಮ್ಮ ಸ್ಕೂಲಲ್ಲಿ ಇದ್ದರು, ನಮ್ಮ ಟೀಚರ್ಸ್ ಓದಿಸ್ತಾರೆ, ಆದರೆ ನಮ್ಗೆ ಏನಂದರೆ ನಮ್ಮ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿರೋದ್ರಿಂದ ಟೀಚರೇ ಪ್ರಿನ್ಸಿಪಲ್ ಆಗಿದ್ರು. ಅದಕ್ಕೋಸ್ಕರ ಆ ವೃತ್ತಿನ ಬಿಡಬಾರ್ದು ಅಂತ ಅವ್ರು ಎಷ್ಟೇ ಬ್ಯುಸಿ ಇದ್ರು 10th ಸ್ಟ್ಯಾಂಡರ್ಡಿಗೆ ಮಾತ್ರ ಒಂದೇ ಒಂದು ಸಬ್ಜೆಕ್ಟ್ ತೊಗೊಳ್ತಾರೆ. ಯಾಕೆಂದರೆ ಅವ್ರಿಗೆ ಆ ವೃತ್ತಿ ಮೇಲೆ ಅಷ್ಟು ಅಭಿಮಾನ, ಏಕೆಂದರೆ ಅದರಿಂದ ಪ್ರಿನ್ಸಿಪಲ್ ಆಗಿದ್ದೀವಿ ಅಂತ. ಯಾವ ಕ್ಲಾಸಲ್ಲಿ ಎಷ್ಟು ತುಂಟಾಟ ಮಾಡ್ತಾ ಇದ್ದಾರೆ ಮಕ್ಕಳದ, ಪ್ರಿನ್ಸಿಪಲ್ ಬಂದಿದ ತಕ್ಷಣ ಅಷ್ಟು ಸ್ಟ್ರಿಕ್ಟ್ ಆಗಿರೋರು ಅದು ಅಲ್ವಾ. ಈಗ ಸ್ವಯಂ ಶಿವಬಾಬಾನೇ ಬಂದೆ ನಮಗೆ ಪ್ರಿನ್ಸಿಪಲ್. ಅದಕ್ಕೋಸ್ಕರ ಬಾಬಾ ಹೇಳ್ತಾನೆ, ನಿಮಗೆ ವಿದ್ಯೆನ ಓದಿಸ್ತಿದ್ದೀನಿ, ಅದನ್ನ ನೀವು ಚೆನ್ನಾಗಿ ಓದಬೇಕು, ಮತ್ತೇನು ಮಾಡಬೇಕು, ಇತರರಿಗೆ ಓದಿಸ್ಬೇಕು ಅಂತ ಬಾಬಾ ಹೇಳ್ತಾರೆ. ಯಾರು ಒಳ್ಳೆ ಒಳ್ಳೆ ಮಕ್ಕಳಿದ್ದಾರೋ ಅವ್ರಿಗೂ ಈ ಸೃಷ್ಟಿಯ ಇತಿಹಾಸವನ್ನು ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಮೊನ್ನೆ ಮುರಳಿಯಲ್ಲೂ ಕೂಡ ಬಾಬಾ ಇದನ್ನು ತಿಳಿಸ್ತಿದ್ರು. ಈ ಹೊರಗಡೆ ಯಾರು ಈ ಸ್ಕೂಲ್ಸಲ್ಲಿ ಪ್ರಿನ್ಸಿಪಲ್ಸ್ ಇದ್ದಾರೆ ಅವ್ರಿಗೂ ತಿಳಿಸ್ಕೊಡಿ, ಆ ಟೀಚರ್ಸ್ ಕೇಳ್ಕೊಡಿ. ಹೊರಗಡೆ ಹಿಸ್ಟ್ರಿ ಜಾಗ್ರಫಿ ತಿಳಿಸ್ಕೊಡ್ತಾರಲ್ಲ, ನೀವು ತಿಳಿಸೋದು ಹದ್ದಿಂದು, ಈಗ ಬೇಹದ್ದಿನ ಹಿಸ್ಟ್ರಿ ಜಾಗ್ರಫಿ ತಿಳ್ಕೊಳ್ಳಿ ಅಂತ ಅವ್ರಿಗೂ ತಿಳಿಸ್ಕೊಡಿ ಅಂತಾನೆ ಬಾಬಾ ಹೇಳ್ತಿದ್ರು. ಅದಕ್ಕೆ ಬಾಬಾ ಹೇಳ್ತಾರೆ, ಹಿಸ್ಟ್ರಿ ಜಾಗ್ರಫಿ ಹೆಂಗೆ ರಿಪೀಟ್ ಆಗುತ್ತೆ ಹೇಳಿ. ಹೊರಗಿನವ್ರಿಗೆ ಗೊತ್ತೇ ಇಲ್ಲ ಪರಮಾತ್ಮ ನಿರಾಕಾರ ಒಬ್ಬನೇ ಅಂತ, ಕೇವಲ ಹೇಳ್ತಾರೆ ಅಷ್ಟೇ ಗಾಡ್ ಇಸ್ ಒನ್ ಅಂತ. ಆದರೆ ಆ ಒನ್ ಯಾರು ಅಂತ ಕೇಳಿದ್ರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ ನೀವು ರಚಯಿತನ ಇರೋ ಪರಮಾತ್ಮನ ಬಗ್ಗೆ ತಿಳ್ಕೊಂಡಿದ್ದೀರಿ, ಅಷ್ಟೇ ಅಲ್ಲದೆ ಈ ಸೃಷ್ಟಿಯ ಬಗ್ಗೆ ಕೂಡ ತಿಳ್ಕೊಂಡ್ಬಿಟ್ಟಿದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಏನು ಹೇಳ್ತಾರೆ, ಆಕಾಶದ ಮೇಲೆ ಇನ್ನೊಂದು ಲೋಕ ಇದೆ, ಅದನ್ನು ಸ್ವರ್ಗ ಅಂತ, ಭೂಮಿ ಕೆಳಗಡೆ ಇನ್ನೊಂದು ಲೋಕ ಇದೆ, ಅದನ್ನ ಪಾತಾಳ ನರಕ ಅಂತ ಹೇಳ್ತಾರೆ. ಯಾರು ಒಳ್ಳೆ ಕರ್ಮ ಮಾಡ್ತಾರೆ ಅವ್ರ ಮೇಲೆ ಹೋಗ್ತಾರೆ, ಉಳಿದವರು ಕೆಳಗಡೆ ಹೋಗ್ತಾರೆ ಅಂತ ಹೇಳುತ್ತೆ. ಅಂದರೆ ಬಾಬಾ ಹೇಳ್ತಾರೆ, ಈ ರೀತಿ ಯಾವುದೇ ಇತರ ಪ್ರಪಂಚ ಇಲ್ಲ. ಪ್ರಪಂಚ ಇರೋದು ಒಂದೇ, ಆಕಾಶದ ಮೇಲೆ ಇರೋದು ಕೇವಲ ನಕ್ಷತ್ರಗಳಷ್ಟೇ, ನಕ್ಷತ್ರಗಳ ಮೇಲೆ ಯಾವುದೇ ಪ್ರಪಂಚ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ನೀವು ಇದನ್ನು ತಿಳಿಸ್ಲಿಕ್ಕೆ ಗೌರ್ಮೆಂಟ್ ಹತ್ರ ಕೂಡ ಅಪ್ರೋಚ್ ಆಗಿ, ದೊಡ್ಡ ದೊಡ್ಡ ಆಫೀಸರ್ಸ್ ಹತ್ರ ಕೂಡ ಹೋಗಿ ಪ್ರಪಂಚದ ಇತಿಹಾಸವನ್ನು ತಿಳಿಸ್ಕೊಡಿ, ತುಂಬ ಯುಕ್ತಿಯಿಂದ ತಿಳಿಸ್ಕೊಡಿ. ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದ ರಾಜ್ಯವಿತ್ತು, ಮತ್ತೆ ಅದು ಹೇಗೆ ಸ್ಥಾಪನೆ ಆಗುತ್ತೆ, ಇದೆಲ್ಲ ನೀವು ಸ್ಪಷ್ಟವಾಗಿ अर्थ ಮಾಡಿಸಿ. शास्त्रों में दिखाया है देवताओं और दैत्यों की लड़ाई होती है, फिर देवताओं ने जीत लिया, महाभारत की लड़ाई एक ही लगती है, उसके बाद फिर कोई लड़ाई लगती ही नहीं. बाप कहते हैं स्कूलों में बच्चों को नॉलेज दो, कोई इन्वेंशन निकलती है पहले राजा को दिखाते हैं, फिर उन द्वारा वृद्धि को पाते हैं, या आत्मा को सृष्टि चक्र के आदि मध्य अंत का ज्ञान मिलता है, जिससे 21 जन्मों के लिए चक्रवर्ती राजा बन जाते. ಬಾಬಾ ಹೇಳ್ತಾರೆ, ಶಾಸ್ತ್ರದಲ್ಲಿ ತೋರಿಸ್ತಾರೆ, ದೇವತೆಯರು ಹಾಗೂ ರಾಕ್ಷಸರ ಯುದ್ಧ ಆಯಿತು, ಅದರಲ್ಲಿ ದೇವತೆಯರು ವಿಜಯ ಆಯಿತು ಅಂತ ಎಷ್ಟೊಂದು ಕಥೆಗಳಲ್ಲಿ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಆದರೆ ಯುದ್ಧ ನಡೆಯೋದು ಒಂದೇ ಬಾರಿ, ಅದು ಕೂಡ ಮಹಾಭಾರತ ಯುದ್ಧ ಆದಮೇಲೆ ಮತ್ತು ಯಾವುದೇ ಯುದ್ಧ ನಡೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಸ್ಟೂಡೆಂಟ್ಸ್ ಮಕ್ಕಳು ವಿದ್ಯಾರ್ಥಿಗಳಿರ್ತಾರಲ್ಲ ಸ್ಕೂಲ್ಸಲ್ಲಿ ಹೋಗಿ ಅವ್ರಿಗೂ ಕೂಡ ತಿಳಿಸ್ಕೊಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಎಷ್ಟೊಂದು ಇನ್ವೆನ್ಷನ್ಸ್ ಎಲ್ಲ ಆಗ್ತಾ ಇರುತ್ತೆ. ಇವಾಗ ಸೃಷ್ಟಿಯ ಸ್ಥಾಪನೆ ಆದ ಹಿಂಗಾಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತಲ್ಲ ಟಾಪಿಕ್ಸ್, ಅದಕ್ಕೋಸ್ಕರ ಅವ್ರು ನಾವೆಲ್ಲರೂ ಕೂಡ ಅವ್ರಿಗೆ ಅರ್ಥ ಆಗೋ ಥರ ಅರ್ಥ ಮಾಡಿಸ್ಬೇಕು. ಫಸ್ಟ್ ಸೃಷ್ಟಿಯ ಆದಿಯಲ್ಲಿ ದೇವತೆಯರಿದ್ರು, ಈ ರೀತಿ ಆಯಿತು ಅಂತ ಬಾಬಾ ನಮ್ಗೆ ಯಾವ ಕಲ್ಪದ ಇತಿಹಾಸವನ್ನು ತಿಳಿಸ್ಕೊಟ್ಟಿದ್ದಾರೋ ಅದನ್ನು ನಾವು ತಿಳಿಸಬೇಕು. ಇದನ್ನು ತಿಳ್ಕೊಂಡ್ರೆ ಅಂದರೆ ಸೃಷ್ಟಿ ಆದಿ ಮಧ್ಯ ಅಂತ್ಯವನ್ನು ಯಾರು ತಿಳ್ಕೊಳ್ತಾರೋ, ಯಾರು ಅವ್ರ ಜ್ಞಾನ ಸಿಕ್ಕಿದೆಯೋ ಅವ್ರು 21 ಜನ್ಮಗಳಿಗಾಗಿ ಚಕ್ರವರ್ತಿ ರಾಜರಾಗ್ಬಿಡ್ತಾರೆ. आत्मा को सृष्टि चक्र के आदि मध्य अंत का ज्ञान मिलता है, तो तुम्हारे में भी बहुत है जो पढ़े लिखे नहीं है. बाबा कहते हैं बहुत अच्छा, बहुत पढ़े लिखे में भी थे, परंतु यह इम्तिहान पास नहीं कर सके. ಬಾಬಾ ಹೇಳ್ತಾರೆ, ಇಲ್ಲಿ ಕೆಲವರು ವಿದ್ಯೆ ಗೊತ್ತಿಲ್ಲದೆ ಇರುವಂಥವ್ರು ಇದಾರಲ್ವಾ. ಬಾಬಾ ನನಗೆ ಓದೋಕ್ಕೆ ಬರೋಕ್ಕೆ ಬರಲ್ಲ ಬಾಬಾ ಅಂತ ತುಂಬ ಜನ ಬೇಜಾರು ಮಾಡ್ಕೊಳ್ತಾರೆ. ಅಂಥವ್ರಿಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ಈ ಎಕ್ಸಾಮನ್ನು ಓದಿರೋರು ಬರೆದಿರೋರು ಕೂಡ ಪಾಸ್ ಆಗ್ಲಿಕ್ಕೆ ಆಗ್ತಿಲ್ಲ, ಆದರೆ ನೀವು ಆಗ್ತಿದ್ದೀರಲ್ವಾ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಾಬಾ. यह तो सेकंड की बात है. सत्युग में लक्ष्मी नारायण का राज्य था, त्रेता में राम सीता का राज्य शुरू होता है, आधा कल्प के बाद भक्ति मार्ग शुरू होता है. धक्के खाने पड़ते हैं, मनुष्य कहते भी है ओ गॉड फादर,
तो ज़रूर उनसे हेवन का वर्षा मिलना चाहिए। मनुष्य जब मरता है पूछा जाता है कहाँ गया, कहते हैं स्वर्ग सिधारा। वह समझते हैं आसमान में स्वर्ग है। कितने बेसमझ बन गए हैं, यह ही कार्टून के जंगल, भारत ही फूलों की बगीचा थी, अब तुम ಫ್ಲವರ್ ಬನ್ ರಹೆ ಹೋ. ನೋಡಿ ಬಾಬಾ ಹೇಳ್ತಿದ್ದಾರೆ, ಈಗ ನೀವು ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಮಾಡ್ತಾ ಇದ್ರಿ, ಹಂಗಿದ್ರಿ ನೀವು. ತ್ರೇತಾಯುಗದಲ್ಲಿ ರಾಮ ಸೀತೆಯರ ರಾಜ್ಯ ಮೊದಲಾಯಿತು, ಅರ್ಧ ಕಲ್ಪದ ನಂತರ ಭಕ್ತಿ ಮಾರ್ಗ ಶುರುವಾಯಿತು, ಆಮೇಲಿಂದ ಮೋಸ ಹೋಗ್ತಾ ಬಂದರು. ಈಗ ತಂದೆ ಹೇಳ್ತಾರೆ ಎಲ್ಲರೂ ಮನುಷ್ಯ ಕರೀತಾ ಇದ್ರು ನನ್ನನ್ನು ಓ ಗಾಡ್ ಫಾದರ್ ಅಂತ ಹೇಳಿ, ಓ ಸ್ವರ್ಗದ ಮಾಲೀಕ ಅಂತ ಹೇಳಿ. ಸ್ವರ್ಗದ ಮಾಲೀಕ ನಾನೇ ಅಲ್ವಾ, ಅದಕ್ಕೋಸ್ಕರ ಯಾರೇ ಮನುಷ್ಯರು ಶರೀರ ಬಿಟ್ಟರೆ ಏನು ಹೇಳ್ತಾರೆ, ಸ್ವರ್ಗಕ್ಕೆ ಹೋದ್ರು ಅಂತ ಹೇಳ್ತಾರೆ. ಎಲ್ಲಿ ಹೋದ್ರು ಸ್ವರ್ಗಕ್ಕೆ ಹೋದ್ರು, ಆಕಾಶದ ಮೇಲೆ ಸ್ವರ್ಗ ಇದೆ ಅಂತ ತಿಳ್ಕೊಳ್ತಾರೆ. ಇದಿಷ್ಟು ತಿಳುವಳಿಕೆಹೀನ ಅಂತ ಬಾಬಾ ಹೇಳ್ತಾರೆ. ಬುದ್ಧಿಹೀನರಾಗ್ಬಿಟ್ಟಿದ್ದಾರೆ. ಈ ಪ್ರಪಂಚವೇ ಮುಳ್ಳುಗಳ ಪ್ರಪಂಚವಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆದರೆ ಭಾರತ ದೇಶ ಮೊದಲು ಹೆಂಗಿತ್ತು, ಹೂವಿನ ತೋಟವಾಗಿತ್ತು. ಈಗ ನಾವೇನಾಗಬೇಕು, హూగలాగಬೇಕು ಅಂತ ಹೇಳ್ತಿದ್ದಾರೆ బాబా. బాబా చెప్తున్నారు భారతదేశం ఎంత సుందరంగా ఉండేది, పుష్పాల తోట వలె ఉండేది, ఇప్పుడు మనం కూడా పుష్పముగా అవ్వాలి అని అంటున్నారు బాబా. ఇప్పుడు ఇది ముళ్ళ ప్రపంచంగా అయిపోయింది. बाप समझाते हैं कोई को भी दुख नहीं देना है, दुख दिया तो दुखी होकर मरेंगे, ऊंच पद पा नहीं सकेंगे. బాబా అంటున్నారు పిల్లల ఏ ఒక్కరికి దుఃఖమును ఇవ్వరాదు, ఒకవేళ దుఃఖంనిస్తే దుఃఖీలే చనిపోతారు అని అంటున్నారు. బాబా ಹೇಳ್ತಾರೆ ಮಕ್ಕಳು ಯಾರೊಬ್ಬರಿಗೂ ದುಃಖವನ್ನು ಕೊಡಬೇಡಿ. ನೀವು ದುಃಖವನ್ನು ಕೊಡ್ತದೆ ನೀವು ಸುಖವಾಗಿದ್ದೀರಿ ಅನ್ಕೋಬೇಡಿ, ದುಃಖವನ್ನು ಕೊಟ್ಟರೆ ದುಃಖೀರಾಗಿ ಶರೀರವನ್ನು ಬಿಡ್ತೀರಾ. ಅದಕ್ಕೋಸ್ಕರ ಮಕ್ಕಳೇ ನೀವು ಉನ್ನತ ಪದವಿಯೂ ಕೂಡ ಪಡೀಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ. ಅದಕ್ಕೋಸ್ಕರ ಈಗಲೇ ಏನು ಮಾಡಿ ಎಲ್ಲರಿಗೂ ಸುಖವನ್ನು ಕೊಡಿ. तुम जानते हो हम बाबा के पास जाते हैं तो सदा सुख का वर्षा पाते हैं. तुम ब्राह्मण बने हो, ब्राह्मण सबसे ऊंच गाए जाते हैं. ब्राह्मणों की निशानी है, ब्राह्मण गुर्तेनो छोटी. अच्छा, ब्रह्मा का बाप कौन है, ब्रह्मा का बाप कौन है, निराकार शिव. शिव बाबा और प्रजापिता है साकार. अब शिव बाबा की निशानी क्या रखे, शिव बाबा की निशानी क्या रखे, ಸುಖದಾತ ನಿಶಾನಿ ಗುರುತು. ಬಾಬಾ ಕೇಳ್ತಿದ್ದಾರೆ, ಈಗ ನೀವೆಲ್ಲರೂ ಕೂಡ ಮಕ್ಕಳು ತಂದೆ ಹತ್ರ ಬಂದಿದ್ದೀರಿ ಸುಖದ ಆಸ್ತಿಯನ್ನು ತೆಗೆದುಕೊಳ್ಳಲಿಕ್ಕೆ. ಬ್ರಾಹ್ಮಣರು ಉನ್ನತರು ಅಂತ ಗಾಯನ ಮಾಡ್ತಾರೆ. ಹೊರಗಡೆ ಬ್ರಾಹ್ಮಣರು ಇದ್ದಾರೆ ಅಂತ ನಾವು ಗುರ್ತೇನು, ಜುಟ್ಟು ಅಲ್ವಾ. ಈಗ ಬಾಬಾ ಹೇಳ್ತಾರೆ ನಿರಾಕಾರ ಶಿವ ಇದ್ದಾರೆ, ಇವರು ನಿರಾಕಾರದಲ್ಲಿ ತಂದೆ ಹಾಗೂ ಪ್ರಜಾಪಿತ ಬ್ರಹ್ಮ ಸಾಕಾರದಲ್ಲಿ ಇದ್ದಾರೆ. ಈಗ ಹಿಂಗೆ ಬ್ರಾಹ್ಮಣರಿಗೆ ಗುರುತು ಜುಟ್ಟು ತೋರಿಸ್ತಾರೆ. ಇವಾಗ ಶಿವಬಾಬಾರ ಗುರುತು ಏನನ್ನು ತೋರಿಸ್ಬೇಕು, ನಾವು ತೋರಿಸಿದೀವಿ, ಪೂಜೆನೂ ಮಾಡಿದೀವಿ. परमपिता परमात्मा तो स्टार है, परंतु ना जानने के कारण बड़ा लिंग बना दिया है. ಅವ್ರ ಗುರುತು ಏನು ತೋರಿಸ್ಬಿಟ್ಟಿದ್ದಾರೆ, ಲಿಂಗವನ್ನು ತೋರಿಸ್ಬಿಟ್ಟಿದ್ದಾರೆ. ಪರಮಾತ್ಮ ಒಂದು ನಕ್ಷತ್ರ ಸ್ಟಾರ್, ಆದರೆ ಅವ್ರು ಹೆಂಗೆ ಪೂಜೆ ಮಾಡಬೇಕು ಅದಕ್ಕೋಸ್ಕರ ದೊಡ್ಡ ದೊಡ್ಡ ಲಿಂಗವನ್ನು ತೋರಿಸ್ಬಿಟ್ಟಿದ್ದಾರೆ. बिंदी की पूजा कैसे करें, रुद्र पूजा भी होता है. रुद्र शिव को बड़ा बनाते हैं और सालिग्राम छोटे छोटे बनाते हैं. कहते भी है भ्रुकुटी के बीच में स्टार है, आत्मा का भी साक्षात्कार होता है. जैसे आकाश में तारा टूटता है तो सारा सफेद हो जाता है, वैसे आत्मा भी बिंदी है, आकर इतने बड़े शरीर में प्रवेश करती है, फिर कितना काम करती है. आत्मा इतनी छोटी जब शरीर से निकल जाती तो फिर शरीर कोई काम की नहीं करती, तो कहेंगे मर गया. एक शरीर छोड़ दूसरे शरीर ले पाठ बजाते हैं, फिर उसमें रोने की कोई दरकार नहीं. परंतु जब ड्रामा को जाने तब ऐसा कहे. अब तुमको यह ज्ञान है कि हम यह पुराना शरीर छोड़ अपने निर्वाण धाम में जाएंगे. ನಾವೆಲ್ಲರೂ ಕೂಡ ಆತ್ಮರು. ಮೇಲೆ ನಕ್ಷತ್ರ ನೋಡಿದಾಗ ಎಷ್ಟು ಹೊಳಿತಾ ಇರುತ್ತೆ, ಅದೇ ರೀತಿ ಆತ್ಮ ಕೂಡ ಈ ಶರೀರದಲ್ಲಿ ಬಂದು ಪಾತ್ರ ಮಾಡ್ತಾರೆ. ಶರೀರದಲ್ಲಿ ಆತ್ಮ ಇಲ್ಲ ಅಂದರೆ ಇದು ಯಾವುದಕ್ಕೂ ಕೂಡ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾವ ಕೆಲಸಕ್ಕೂ ಕೂಡ ಬರುವುದಿಲ್ಲ. ಯಾರೇ ಶರೀರ ಬಿಟ್ಟರೂ ಕೂಡ ಪುನಃ ಆತ್ಮ ಅವಿನಾಶಿ ಇನ್ನೊಂದು ಶರೀರವನ್ನು ಪಡೆಯುತ್ತೇನೋ ಅಂತ ಜ್ಞಾನ ನಮ್ಮಲ್ಲಿದೆ. ಅದಕ್ಕೋಸ್ಕರ ಅಲ್ಲೂ ಅವಶ್ಯಕತೆ ಇಲ್ಲ. ಆದರೆ
ಯಾರಿಗೆ ಈ ತಿಳುವಳಿಕೆ ಇರುತ್ತೆ, ಯಾರಿಗೆ ಡ್ರಾಮಾದ ಜ್ಞಾನ ಇರುತ್ತೋ ಅವ್ರು ಮಾತ್ರ. ಹೊರಗಡೆ ಅವರು ಅಲಬೇಡಿ ಅಂತ ಹೇಳಿದ್ರೆ ಏನು ಮಾಡ್ಕೊಳ್ತಾರೆ, ಕೋಪ ಮಾಡ್ಕೊಳ್ತಾರೆ. ಆದರೆ ಸತ್ಯ ನಮಗೆ ಗೊತ್ತಿದೆ, ಅವ್ರು ಯಾವಾಗಲೂ ಸತ್ತು ಹೋಗುವುದಿಲ್ಲ, ಅವರು ಇನ್ನೊಂದು ಶರೀರದಲ್ಲಿ ಪ್ರವೇಶ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಡ್ರಾಮಾದ ರಹಸ್ಯ ನೀವು ತಿಳ್ಕೊಂಡ್ಬಿಟ್ಟಿದ್ದೀರಿ. ಹಾಗೂ ಈ ಜ್ಞಾನವೂ ಇದೆ, ನಾವೀಗ ಹಳೆ ಶರೀರವನ್ನು ಬಿಟ್ಟು ನಿರ್ವಾಣ ಧಾಮಕ್ಕೆ ಹೋಗಬೇಕು. या नॉलेज भी तुमको यहाँ है, फिर बड़े बड़े स्कूलों कॉलेज में जाकर बड़ों बड़ों को यह नॉलेज दो, तो भारत में सूर्यवंशी चंद्रवंशी का राज्यता तो अब नहीं है, फिर जरूर होगा. यह अनादि वर्ल्ड ड्रामा है, इसकी नॉलेज बच्चों में जरूर होना चाहिए. ಬಾಬಾ ಹೇಳ್ತಿದ್ದಾರೆ, ಈ ಜ್ಞಾನ ತಂದೆ ಏನು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಹೋಗಿ, ದೊಡ್ಡ ದೊಡ್ಡ ಕಾಲೇಜಲ್ಲಿ ದೊಡ್ಡವ್ರಿಗೆ ನೀವು ಹೋಗಿ ತಿಳಿಸಿ, ಸೂರ್ಯವಂಶಿ ಚಂದ್ರವಂಶಿ ರಾಜ್ಯ ಇತ್ತು, ಈಗಿಲ್ಲ, ಪುನಃ ಇದು ಅನಾದಿ ವರ್ಲ್ಡ್ ಡ್ರಾಮಾ, ಈ ಪೂರ್ತಿ ಸೃಷ್ಟಿಯ ಚಕ್ರ ಆಗಿದೆ, ಇದು ಈ ಜ್ಞಾನ ನೀವು ತಿಳಿಸ್ಕೊಡಿ. ಭಾರತ ದೇಶ ಸ್ವರ್ಗವಾಗಿತ್ತು. ಕ್ಯೂ ನಾ ಬಚ್ಚೋ ಮೇ ನಾಲೆಜ್ ಲೇಕರ್ ಹೆವನ್ ಕಾ ಲಾಯಕ್ ಬನಾಯ್. ಯಾಕೆ ಅವ್ರಿಗೆ ತಿಳಿಸ್ಬೇಕಂದ್ರೆ, ನಾವು ಯಾಕೆ ಮಕ್ಕಳಿಗೆ ಈ ಶಿಕ್ಷಣೆಯನ್ನು ಕೊಟ್ಟು ಮಕ್ಕಳನ್ನು ಸ್ವರ್ಗದ ಮಾಲೀಕರನ್ನ ನಾವು ಯಾಕೆ ಮಾಡಬಾರ್ದು ಅಂತ ನೀವು ಅವ್ರಿಗೂ ಕೂಡ ತಿಳಿಸಿ. ತುಮ್ ಬಿ ಬನೋ, ಕಿಸಿ ಕೋ ಬಿ ಚೋಡ್ನಾ ಹೀ ಚಾಯಿ. ನೀವು ಕೂಡ ಆಗಿ ಮಕ್ಕಳನ್ನು ಕೂಡ ತಯಾರು ಮಾಡಿ ಅಂತ ನಾವು ಸ್ಕೂಲ್ಗಳಿಗೆ ಹೋಗಿ ಹೇಳಬೇಕು. ಯಾರನ್ನು ಬಿಡಬೇಡಿ. ಬಾಬಾರವರು ಸೇವೆಗೆ ಬಹಳ ಯುಕ್ತಿಯನ್ನು ತಿಳಿಸ್ಕೊಡ್ತಾರೆ. ಕರ್ನಾಟಕ ಬಚ್ಚೋ ಕೋಯೆ ಬಾತು ನಿಹಿ ಜಾಯಂಗೆ. ಯಾಕೆ ಬಾಬಾ ನೀವು ನಮಗೆ ಹೇಳ್ತೀರಾ ಅಂತಂದರೆ, ನಾನು ಹೋಗೋದಿಲ್ಲ, ನೀವೇ ಹೋಗ್ಬೇಕಲ್ವ ಮಕ್ಕಳೇ, ಅದಕ್ಕೋಸ್ಕರ ನಿಮಗೆ ನಾನು ಈ ಶಿಕ್ಷಣೆಯನ್ನು కొడతాను ಅಂತ ಹೇಳ್ತಾರೆ. బాబా చెప్తున్నారు, స్కూల్స్కి టీచర్స్కి అందరికీ కూడా వెళ్ళి తెలిపించండి. మీరు ఎందుకు ఇటువంటి జ్ఞానం తీసుకుని పిల్లల్ని స్వర్గానికి మాలికలుగా చేయరాదు అని వాళ్ళకి కూడా శిక్షణ ఇవ్వండి అని బాబా చెప్తున్నారు. అన్ని సేవ యొక్క సమాచారము లేదా సేవ ఎలా చేయాలి అన్న విధిని తండ్రి ఇప్పుడు మనకు వచ్చి తెలిపిస్తున్నారు. అచ్చా, బాబాగారు నమస్తే ಹೇಳ್ತಿದ್ದಾರೆ. मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, अपने स्वधर्म में स्थित रह साइलेंस का अनुभव करना है, क्योंकि अब वाणी से परे निर्वाण धाम में जाने का समय है. ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ ಶಾಂತಿಯ ಅನುಭವವನ್ನು ಮಾಡಬೇಕು. ಏಕೆಂದರೆ ಈಗ ವಾಣಿಯಿಂದ ದೂರ ನಿರ್ವಾಣ ಧಾಮಕ್ಕೆ ಹೋಗಬೇಕಾಗಿರುವ ಸಮಯವಾಗಿದೆ. ಏಕೆಂದರೆ ಈಗ ವಾಣಿಯಿಂದ ದೂರ నిర్వాణ ధామಕ್ಕೆ ಹೋಗುవ సమయవాಗಿದೆ. మీ స్వధర్మములో స్థితమై శాంతి యొక్క అనుభవమును చేయాలి. ఎందుకంటే వాని నుండి దూరమై నిర్వాణ ధామముకు వెళ్ళే సమయం ఇది. सेकंड पॉइंट, सुखदाता के बच्चे हैं इसलिए सबको सुख देना है. ಸುಖದಾತನ ಮಕ್ಕಳಾಗಿದ್ದೇವೆ, ಆದ್ದರಿಂದ ಎಲ್ಲರಿಗೂ సుఖವನ್ನು కొడಬೇಕು. సుఖదాత యొక్క పిల్లలుగా ఉన్నాము, కావున అందరికీ సుఖమునివ్వాలి. किसी को भी दुख नहीं देना है. ఎవరికి దుఃಖವನ್ನು ಇవ్ವರಾದು, ಯಾರಿಗೂ ದುಃಖವನ್ನು ಕೊಡಬಾರದು. सच्चा फ्लवर बनना है. సత్య ಹೂಗಳಾಗಬೇಕು, సత్యమైన పుష్పాలుగా అవ్వాలి. कांटों को फूल बनाने की सेवा करनी है. ಮುಳ್ಳುಗಳನ್ನು ಹೂಗಳಾಗಿ ಮಾಡುವ ಸೇವೆಯನ್ನು ಮಾಡಬೇಕು. ಮುಳ್ಳನ್ನು ಪುಷ್ಪಾలుగా చేయుವ ಸೇವನೆ చేయాలి. ಹೂಗಳು ನೋಡಿದ್ರೆ ಎಷ್ಟು ನಮಗೆ ಪ್ರಿಯ ಅನಿಸುತ್ತಲ್ಲ, ಆ ರೀತಿ ಗುಣಗಳನ್ನು ಧಾರಣೆ ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ದೈವಿ ಗುಣ ಇದ್ದರೆ ಹೂಗಳಾದಂಗೆ,
ವಿಕಾರಿ ಗುಣಗಳಿದ್ರೆ, ವಿಕಾರಿ ಅವಗುಣಗಳಿದ್ರೆ ಮುಳ್ಳುಗಳಾದಕ್ಕೆ ಅಂತ ಹೇಳ್ತಿದ್ದಾರೆ ಬಾಬಾ. वरदान, सर्व शक्तियों से संपन्न बन, हर शक्ति को कार्य में लगाने वाले मास्टर सर्वशक्तिवान भव. ಸರ್ವಶಕ್ತಿಗಳಿಂದ ಸಂಪನ್ನರಾಗಿ, ಸರ್ವಶಕ್ತಿಗಳಿಂದ ಸಂಪನ್ನರಾಗಿ ಪ್ರತಿಯೊಂದು ಶಕ್ತಿಯನ್ನು ಕಾರ್ಯದಲ್ಲಿ ತರುವಂತಹ ಸರ್ವಶಕ್ತಿಗಳಿಂದ ಸಂಪನ್ನರಾಗಿ ಪ್ರತಿಯೊಂದು ಶಕ್ತಿಯನ್ನು ಕಾರ್ಯದಲ್ಲಿ ತರುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಭವ. ಸರ್ವಶಕ್ತಿಗಳ ಸಂಪನ್ನರಾಗಿ ಪ್ರತಿಯೊಂದು ಶಕ್ತಿಯನ್ನು ಕಾರ್ಯದಲ್ಲಿ ತರುವಂತಹ మాస్టర్ సర్వశక్తివాన్ భవ. సర్వశక్తులతో సంపన్నమయ్యి ప్రతి ఒక్క శక్తిని కార్యంలోకి తీసుకువచ్చే మాస్టర్ सर्वशक्तिवान भव. स्पष्टीकरण, जो बच्चे सर्वशक्तियों से सदा संपन्न है वह मास्टर सर्वशक्तिमान है. कोई भी शक्ति अगर समय पर काम नहीं आती तो मास्टर सर्वशक्तिमान नहीं कह सकते हैं. एक भी शक्ति कम होगी तो समय पर धोखा दे देगी, फेल हो जाएंगे. ऐसा नहीं सोचना कि हमारे पास सर्व शक्तियाँ तो है, एक काम हुई तो क्या हर्ज, एक कम हुई तो क्या हर्जा. एक में ही हर्जा है, एक ही फेल कर देती है. इसलिए एक भी शक्ति कम ना हो और समय पर वह शक्ति काम में आए तब कहेंगे मास्टर सर्वशक्तिमान. ಈಗ ಮಕ್ಕಳಲ್ಲಿ ಸರ್ವಶಕ್ತಿಗಳಿಂದ ಸಂಪನ್ನರಾಗಿರ್ಬೇಕು ಅಂಥವ್ರನ್ನೇ ಮಾಸ್ಟರ್ ಸರ್ವಶಕ್ತಿವಂತರ ಅಂತ ಹೇಳಲಾಗುತ್ತೆ. ಇಲ್ಲಂದ್ರೆ ಕೇವಲ ಶಕ್ತಿವಂತರ ಅಂತ ಹೇಳ್ತಾ ಇದ್ರು ಬಾಬು. ಆದರೆ ಮಾಸ್ಟರ್ ಸರ್ವಶಕ್ತಿವಂತರು ಅಂದ್ರೇನು? ಸರ್ವಶಕ್ತಿಗಳಿಂದ ಸಂಪನ್ನರಾಗಿರಬೇಕು. ಯಾವ ಶಕ್ತಿ ಬೇಕೋ ಆ ಸಮಯದಂತೆ ಕಾರ್ಯದಲ್ಲಿ ತರಬೇಕು. ಇಲ್ಲಾಂದರೆ ನೀವು ಮಾಸ್ಟರ್ ಸರ್ವಶಕ್ತಿವಂತರಾಗೋದಿಲ್ಲ. ಅನ್ಕೋಬೋದು ಒಂದೇ ಒಂದು ಶಕ್ತಿ ಕೊರತೆ ಇದೆಯಲ್ವಾ, ಏನಾಗುತ್ತೆ ಉಳಿದಿದ್ದೆಲ್ಲ ಇದೆಯಲ್ವಾ ಅಂತ. ಆದರೆ ಬಾಬಾ ಹೇಳ್ತಾರೆ ಒಂದೇ ಒಂದು ಶಕ್ತಿಯ ತೊಂದರೆ ಕೊಡುತ್ತೆ, ಆ ಒಂದು ಶಕ್ತಿ ನಿಮ್ಮನ್ನು ಫೇಲ್ ಮಾಡಿಸ್ಬಿಡುತ್ತೆ. ಈ ರೀತಿ ಅನ್ಕೋಬೇಡಿ ಸರ್ವಶಕ್ತಿಗಳು ಇದೆಯಲ್ವಾ ಅಂತ. ಆದರೆ ಬಾಬಾ ಹೇಳ್ತಿದ್ದಾರೆ ಒಂದೇ ಒಂದು ಶಕ್ತಿ ಇದ್ರೂ ತೊಂದರೆ ಆಗುತ್ತೆ, ಅವಾಗ ಮಾಸ್ಟರ್ सर्वशक्तिमान ಅಂತ ಹೇಳಲಾಗುವುದಿಲ್ಲ. ಅದಕ್ಕೆ సర్వశక్తిಯಿಂದ సంపన్నరాಗಿ బాబా అంటున్నారు ఈ ఒక్క శక్తి కూడా మీలో తక్కువ ఉండరాదు. మాస్టర్ సర్వశక్తివంతులు ఉంటే సర్వశక్తులతో నిండుగా ఉండాలి. ఒక శక్తి తక్కువగా ఉన్న ఆ శక్తితో మీరు ఫెయిల్ అయిపోతారు అని అంటున్నారు. మెట్లు ಹತ್ತಾ ಇರ್ತೀವಿ, ಒಂದು ಮೆಟ್ಲು ಮಿಸ್ ಆಯ್ತಂದ್ರೆ ಬಿದ್ದೋಗ್ತೀವಿ. ಅದೇ ರೀತಿ ಅಂತ ಹೇಳ್ತಾರೆ. ಸ್ಲೋಗನ್, प्राप्तियों को भूलना ही तकना है, इसलिए प्राप्तियों को सदा सामने रखो. ಪ್ರಾಪ್ತಿಗಳನ್ನು ಮರೆತು ಹೋಗುವುದೇ ಸುಸ್ತಾಗುವುದಾಗಿದೆ. ಪ್ರಾಪ್ತಿಗಳನ್ನು ಮರೆತು ಹೋಗುವುದೇ ಸುಸ್ತಾಗುವುದಾಗಿದೆ. ಆದ್ದರಿಂದ ప్రాప్తిಗಳನ್ನು సదా ఎదురుగಡೆ ఇట్టుకొల్లిరి. ప్రాప్తుల్ని మర్చిపోవటమే అలసిపోవటము. కావున ప్రాప్తులను సదా ఎదురుగా ఉంచుకోండి. मातेश्वरी जी के अनमोल महावाक्य, जब हम ओम शब्द का उच्चारण करते हैं तो ओम का अर्थ है मैं आत्मा हूँ और परमपिता परमात्मा का बच्चा हूँ. यह शिव नाम सिर्फ एक ही परमात्मा का है. इस शब्द पर बहुत ही मनुष्य ऐसा प्रश्न पूछते हैं, परमात्मा तो सारी दुनिया का मालिक है अथवा बाप है, उसे फिर शिव नाम क्यों बुलाते हो? अब इस राज को दुनिया नहीं जानती. परमात्मा का नाम है शिव, क्योंकि दुनिया में अनेक धर्म हैं, तो हर एक धर्म वाले परमात्मा को अपना अपना नाम देकर बुलाते हैं. कोई गॉड कहते हैं, कोई खुदा, कोई अल्लाह, कोई फिर शिव कहकर बुलाते हैं. वैसे भारत में तो परमात्मा नाम शिव से गाया जाता है, तो सारी दुनिया विलायत वाले शिव नाम से परमात्मा को कैसे मानेंगे? अब इस पर समझाया जाता है. वास्तव में परमात्मा का नाम
शिव है, वो ज्योति स्वरूप है। उनकी यादगार प्रतिमा शिवलिंग रूप से पूजी जाती है। सो भी खास करके भारत में पूजा ज्यादा होता है क्योंकि परमात्मा का जन्म भारत खंड में हुआ, तो जरूर इस देश का ही नाम पड़ा। जरूर परमात्मा एक ही जगह आएंगे ना। अगर विलायत की तरफ आएंगे तो भारतवासी कैसे मानेंगे। परंतु भारत खंड का नाम बड़ा मशहूर है। यह अविनाशी अखंड गाया जाता है, इसलिए यहाँ खुद परमात्मा पधार गए हैं। और परमात्मा के महावाक्य है कि जब भारत पर अति धर्म ग्लानि होती है तभी मैं अधर्म का विनाश करने पधारता और सत्य धर्म की स्थापना करने आता हूँ। और यह सारा कार्य में एक ही बार अवतार धारण करके करता हूँ। तो परमात्मा का अवतार भारत में हुआ। जब कल्प पहले आए थे वहाँ ही फिर आना है, इसलिए भारत को अविनाशी खंड कहते हैं। भारत खंड परमात्मा का जन्म स्थान है और देवताओं के राज्य स्थान भी है। ಮಮ್ಮ ಎಷ್ಟು ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮಮ್ಮ ಹೇಳ್ತಿದ್ದಾರೆ, ಓಂ ಎನ್ನುವಂಥ ಶಬ್ದವನ್ನು ಉಚ್ಚಾರಣೆ ಮಾಡ್ತೀವಲ್ಲ, ಓಂ ಎಂದ್ರೇನು? ನಾನು ಆತ್ಮ ಪರಮಾತ್ಮನ ಸಂತಾನ ಅಂತ. ಇವಾಗ ಶಿವ ಅಂತ ಹೆಸರನ್ನು ತೆಗೆದುಕೊಂಡ್ರೆ ಅದು ಒಬ್ಬ ಪರಮಾತ್ಮನ ಹೆಸರಾಗಿದೆ. ಆದರೆ ಶಿವ ಅಂತ ನಾವು ಹೇಳಿದಾಗ ಮನುಷ್ಯರು ಒಂದು ಪ್ರಶ್ನೆ ಬರುತ್ತೆ, ಏನು ಅಂದರೆ ಪರಮಾತ್ಮ ಅಂದರೆ ಪೂರ್ತಿ ವಿಶ್ವದ ಮಾಲೀಕರಲ್ವಾ, ಅವ್ರು ನಮ್ಮೆಲ್ಲ ಆತ್ಮನ ತಂದೆ ಅಲ್ವಾ, ಮತ್ತು ಅವರನ್ನು ಶಿವ ಅಂತ ಯಾಕೆ ಹೇಳ್ತಿದ್ದೀರಾ ಅಂತ. ಹೊರಗಡೆ ಏನು ಮಾನ್ಯತೆ, ಶಿವ ಅಂದರೆ ಹಿಂದೂ ಪೂಜೆ ಮಾಡ್ತಾರೆ, ಯೇಸು ಅಂದರೆ ಕ್ರಿಶ್ಚಿಯನ್ರು ಪೂಜೆ ಮಾಡ್ತಾರೆ ಅಂತ ಒಂದು ಮಾನ್ಯತೆ. ಆ ಆಧಾರದಂತ ಅವ್ರು ಏನು ಕೇಳ್ತಾರೆ, ಪರಮಾತ್ಮ ನೀವು ಶಿವ ಅಂತ ಯಾಕೆ ಹೇಳ್ತೀರಾ, ಪರಮಾತ್ಮ ಅಂದರೆ ವಿಶ್ವದ ಮಾಲೀಕನೇ ಅಲ್ವಾ ಅಂತ ಕೇಳ್ತಾರಂತೆ. ಈಗ ಹೇಳ್ತಿದ್ದಾರೆ, ಅವರವ್ರ ಧರ್ಮದಲ್ಲಿ ಪರಮಾತ್ಮನನ್ನು ಅವರವರ ಒಂದು ಹೆಸರಿನ ಮೂಲಕ ಹೇಳ್ತಾರೆ. ಕೆಲವರು ಅಲ್ಲ ಅಂತ ಕರೀತಾರೆ, ಕೆಲವರು ಖುದಾ ಅಂತ ಹೇಳ್ತಾರೆ, ಕೆಲವರು ಶಿವ ಅಂತ ಕರೀತಾರೆ. ಅದೇ ರೀತಿ ಭಾರತದಲ್ಲೂ ಕೂಡ ಪರಮಾತ್ಮ ಶಿವನ ಹೆಸರು ಗಾಯನ ಮಾಡಲಾಗಿದೆ. ವಿದೇಶದಲ್ಲೂ ಹೋದರೆ ಶಿವನ ಹೆಸರು ಅಷ್ಟೊಂದು ಅವರು ಹೇಳುವುದಿಲ್ಲ, ಅವರು ಒಪ್ಪುವುದು ಕೂಡ ಇಲ್ಲ. ಇದು ಹೇಗೆ ಅಂತ ಇದಕ್ಕೆ ಸ್ಪಷ್ಟವಾಗಿ ಅಮ್ಮ ತಿಳಿಸ್ಕೊಡ್ತಿದ್ದಾರೆ. ವಾಸ್ತವದಲ್ಲಿ ಪರಮಾತ್ಮನ ಹೆಸರೇನು? ಶಿವ. ಅಂದರೆ ಅವರೊಂದು ಜ್ಯೋತಿ ಸ್ವರೂಪ. ಆದರೆ ಅವ್ರ ನೆನಪಾರ್ಥವಾಗಿ ಅವರ ಪ್ರತಿಮೆಯನ್ನು ಶಿವಲಿಂಗದ ರೂಪದಲ್ಲಿ ಮಾಡಿ ಪೂಜೆ ಮಾಡ್ತಾರೆ. ಅದು ವಿಶೇಷ ಭಾರತದಲ್ಲಿಯೇ ಅವರ ಪೂಜೆ ನಡೆಯುತ್ತೆ. ಏಕೆಂದರೆ ಪರಮಾತ್ಮನ ಜನ್ಮಸ್ಥಾನ ಭಾರತವಾಗಿದೆ. ಈ ದೇಶದಲ್ಲಿ ಅವರಿಗೆ ಇಡಲಾಗಿದೆ ಅಂತ ಹೇಳ್ತಿದ್ದಾರೆ. ಪರಮಾತ್ಮ ಒಬ್ಬರು ಮಾತ್ರ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ವಿದೇಶದಲ್ಲೂ ಕೂಡ ಹಾಗೂ ಭಾರತವಾಸಿಯರು ಎಲ್ಲರೂ ಕೂಡ ಪರಮಾತ್ಮ ಒಬ್ಬರೇ. ಆದರೆ ಭಾರತ ದೇಶದಲ್ಲಿ ಯಾಕೆ ಜಾಸ್ತಿ ಮಹಿಮೆ ಇದೆ ಅಂತಂದರೆ ಜನ್ಮಸ್ಥಾನ, ಅಖಂಡ ಅವಿನಾಶಿ ಸ್ಥಾನ ಎಂದು ಹೇಳಲಾಗುತ್ತೆ. ಅದಕ್ಕೆ ಇಲ್ಲೇ ಸ್ವಯಂ ಬರ್ತಾರೆ. ಪರಮಾತ್ಮ ಹೇಳ್ತಿದ್ದಾರೆ ಅವ್ರ ಮಹಾವಾಕ್ಯದಲ್ಲಿ, ಯಾವಾಗ ಭಾರತದಲ್ಲಿ ಅತಿ ಧರ್ಮಗ್ಲಾನಿ ಆಗುತ್ತೋ ಆಗ ಧರ್ಮವನ್ನು ವಿನಾಶ ಮಾಡಿ ಸತ್ತು ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ, ಈ ಕಾರ್ಯವನ್ನು ಮಾಡಲಿಕ್ಕೆ ನಾನು ಒಂದೇ ಬಾರಿ ಅವತರಣೆ ಆಗುತ್ತೇನೆ. ಪರಮಾತ್ಮನ ಅವತರಣೆ ಭಾರತದಲ್ಲಿಯೇ ಆಗುತ್ತೆ. ಇದು ಕಲ್ಪವೂ ಕೂಡ ಆಗುತ್ತೆ. ಅದು ಅವಿನಾಶಿ ಖಂಡದಲ್ಲಿ ಆಗುತ್ತೆ. ಭಾರತದ ಖಂಡದಲ್ಲೇ ಪರಮಾತ್ಮನ ಜನ್ಮಸ್ಥಾನವಾಗಿದೆ ಹಾಗೂ ದೇವತೆಯರ ಸ್ವರಾಜ್ಯ ಸ್ಥಾನವೂ ಕೂಡ ಆಗಿದೆ, ರಾಜ್ಯಸ್ಥಾನವೂ ಕೂಡ ಆಗಿದೆ. ಅದಕ್ಕೆ ಭಾರತದಲ್ಲಿಯೇ ಮಹಿಮೆ ಇದೆ. ಭಾರತದಲ್ಲಿ ಬರ್ತೇನೆ. ಭಾರತದಲ್ಲಿ ಶಿವ ಎನ್ನುವಂಥ ಹೆಸರು ಪರಮಾತ್ಮನ ಕರೆಯುತ್ತಾ ಮಹಿಮೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನಾವು ಅರ್ಥ ಆಯ್ತಾ? ಅದಕ್ಕೆ ಇವಾಗ ಯಾವುದೇ ಮನುಷ್ಯರು ಕೇಳಿದ್ರು ಕೂಡ ನಾವು ಹೇಳ್ಬೋದು, ಶಿವ ಅಂತ ಯಾಕೆ ಹೇಳ್ತೀರಾ ಪರಮಾತ್ಮನಿಗೆ ಅಂತ. ಅದು ಪರಮಾತ್ಮ ಭಾರತ ದೇಶದಲ್ಲಿ ಮಾತ್ರ ಮಹಿಮೆ ಮಾಡ್ತಾರೆ, ವಿದೇಶದಲ್ಲಿ ಮಾಡೋದಿಲ್ಲ, ಏಕೆ ಜಾಸ್ತಿ ಅಂತ ಕೇಳಬಹುದು. ಅದಕ್ಕೆ ఇది ఉత్తర. అమ్మ చెప్తున్నారు. ఇప్పుడు మనము పరమాత్మని శివ అని అంటాం కదా. బయట వారు అడుగుతారు, ఎందుకు మీరు పరమాత్మని శివ అంటారు, పరమాత్మ అంటే విశ్వానికి మాలికుడు కదా, వారు సర్వులకి తండ్రి కదా అనేసి. అప్పుడు మీరు ఏం అర్థం చేయించాలంటే పరమాత్ముడి యొక్క పేరే శివ. వారి యొక్క ప్రతిమని శివలింగ రూపాల్లో చేస్తారు. వారు వచ్చేది ఇదే భారత అఖండ భూమిలోనే, వారి జన్మస్థానము ఇదే. కావున ఇక్కడ వారి మహిమ అనేది చాలా ఎక్కువగా అవుతుంది విదేశాల కన్నా అని మీరు అర్థం చేయించాలి. మా అమ్మాయి ಅಚ್ಚಾ ಓಂ ಶಾಂತಿ. ಸ್ಲೋಗನ್ ಇರಬೇಕಾ? ಸ್ಲೋಗನ್ ಏನು ಅಂದರೆ, ಪ್ರಾಪ್ತಿಗಳನ್ನು ಮರೆಯುವುದೆಂದರೇನೆ ಸುಸ್ತಾಗುವುದು, ಆದ್ದರಿಂದ ಪ್ರಾಪ್ತಿಗಳನ್ನು ಸದಾ ಎದುರುಗಡೆ ಇಟ್ಕೊಳ್ಳಿ. ಏನೇನು ಪ್ರಾಪ್ತಿಗಳು ಸಿಕ್ಕಿದೆ ನಮಗೆ?
ತಂದೆ ಹತ್ರ ಏನೆಲ್ಲ ಇದೆಯೋ ಅದೆಲ್ಲ ನಮ್ಮದೇ ತಾನೆ. ಎಲ್ಲ ಗುಣಗಳು, ಶಕ್ತಿಗಳು ಎಲ್ಲವೂ ನಮಗೆ ಬಾಬು ಬಿಲ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಸದಾ ಸ್ಮೃತಿಲಿ ಇಟ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಓಂ ಶಾಂತಿ. ಬಾಬು ಅವರು ಇವತ್ತು ವಿಶೇಷವಾಗಿ ನಮಗೆ ತಿಳಿಸ್ಕೊಟ್ಟಿದ್ರು ದೃಷ್ಟಿಯಿಂದ ಪರಿವರ್ತನೆ ಆಗುವುದು ಅಂತ. ದೃಷ್ಟಿಯಿಂದ ಪರಿವರ್ತನೆ ಆಗುವುದಂದ್ರೆ ವಿಶ್ವದ ಮಾಲಕರು ಸ್ವರದ ಮಾಲೀಕರಾಗುವುದು. ಅದಕ್ಕೋಸ್ಕರ ತಂದೆ ಈ ಜ್ಞಾನವನ್ನು ಚೆನ್ನಾಗಿ ಓದಿಸಿ ಅಂತ ಬಾಬಾ